ಇವಾಗ ವರ್ಕ್ ಆಗ್ತಾ ಇದೆಯಾ? ಇವಾಗ ಆಗ್ತಾ ಇದೆ ಮ್ಯಾಮ್. ಮೇ ಬಿ ನೀವು ಮಾಡೋ ಟೈಮ್ ಅಲ್ಲಿ ನೆಟ್ವರ್ಕ್ ಇರ್ಲಿಲ್ಲ ಅನ್ಸುತ್ತೆ, ಇಶ್ಯೂ ಇತ್ತು ಅನ್ಸುತ್ತೆ. So ಮೇ ಬಿ ಇವಾಗ ಮತ್ತೆ ಜಾಸ್ತಿ ಟೈಮ್ ಮಾಡಿದ್ರೆ ಏನಾದ್ರು ಆಗುತ್ತೆ ಅಂತ ಮತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ಬಿಟ್ಟೆ. ಇವಾಗ ವರ್ಕ್ ಆಗ್ತಾ ಇದೆ. ಓಕೆ ಓಕೆ. ಸೊ ಕಂಪ್ಲೀಟ್ ಮಾಡಿದ್ರೆ ನಿಮ್ದೆಲ್ಲ ವರ್ಕ್ಗಳನ್ನ? ಮ್ಯಾಮ್ ಕಂಪ್ಲೀಟ್ ಆಗಿದೆ, ಬಟ್ ಬ್ಯಾಲೆನ್ಸ್ ಶೀಟ್ ನೀವು ಸೆಂಡ್ ಮಾಡಕ್ ಹೇಳಿದ್ರಿ, ಯಾವ್ದು ಸೆಂಡ್ ಮಾಡ್ಬೇಕು ಅಂತ. ಮ್ಯಾಮ್ ಬ್ಯಾಲೆನ್ಸ್ ಶೀಟ್ ಕಳಿಸಿ. ಇವಾಗ ಹೇಳ್ಕೊಟ್ಟಿದ್ದೀರಲ್ಲ ಮೊನ್ನೆ ಬ್ಯಾಲೆನ್ಸ್ ಶೀಟ್. ಅದೇ ಸ್ಟ್ರಕ್ಚರ್ ನ ನಿಮ್ಗೆ ಕಳಿಸ್ಬೇಕು ಎಕ್ಸೆಲ್ ಶೀಟ್ ಅಲ್ಲಿ. ಹೌದು. ಓಕೆ ಮ್ಯಾಮ್. ನಿಮ್ದಾಯ್ತಾ ಶಿಬೆನ್? ನಿನ್ನೆ ವರ್ಕ್ ಕಂಪ್ಲೀಟ್ ಆಗಿಲ್ಲ. ಇದೆಲ್ಲ ಆಯ್ತಾ? ಎಸ್. ನಿನ್ನೆದು ಅದೇ ಎರರ್ ಬರ್ತಾ ಇದೆ. GSBR. ಏನ್ ಹೇಳಾರ? ಅದೇ GSBR. ನಿಮಿಷ. Okay, fine. So can we continue with the bill of exchange? So today I'll be going to teach bill of exchange, okay? So you can take down this. So can you all see my screen? ಇಲ್ಲಿ ತನಕ ಬರ್ಕೊಳ್ಳಿ ವಿತ್ ಎಕ್ಸಾಂಪಲ್ ಅಂಡ್ ಫಸ್ಟ್ ಪಾಯಿಂಟ್. ಅಲ್ಲಿ ತನಕ ಬೇಗ ಬೇಗ ಬರ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ತಗೊಳ್ಳಿ. ಮೇಕ್ ಇಟ್ ಫಾಸ್ಟ್. ಫಸ್ಟ್ ಪಾಯಿಂಟ್ ತನಕ ಬರ್ಕೊಳ್ಳಿ ಅಷ್ಟೇ. ಬೇಗ ಬೇಗ ಬರ್ಕೊಳ್ಳಿ. ಎಕ್ಸ್ಪ್ಲೈನ್ ಮಾಡ್ತೀನಿ. ಎಲ್ಲಾನು ಬರ್ಕೋಬಿಡಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಕ್ಯಾನ್ ಆರಾಮ್ಸರಿ ಕ್ಯಾನ್ ಗೋ ಥ್ರೂ ದಟ್. ಸೊ ಬರ್ಕೋತಾ ಇರಿ. ಹಾಗೆ ಎಕ್ಸ್ಪ್ಲೈನ್ ಮಾಡ್ಲಾ? ಎರಡು ಫೋಕಸ್ ಮಾಡಕ್ಕಾಗಲ್ವಾ? ಓಕೆ. ಮ್ಯಾಮ್ ನೆನ್ನೆ ಕ್ಲಾಸ್ ಅಲ್ಲಿ ಅಡ್ವಾನ್ಸ್ಡ್ ಕಸ್ಟಮರ್ ಹೇಳಿದ್ರಾ? ಅಪ್ಪ ಸೇಮ್ ಅಡ್ವಾನ್ಸ್ಡ್ ವೆಂಡರ್ ಇತ್ತಲ್ಲ, ಸೇಮ್ ಅದೇ ತರ ಅಡ್ವಾನ್ಸ್ ಕಸ್ಟಮರ್. ಅದ್ರಲ್ಲಿ ಏನು ಅಂದ್ರೆ ಟೀ ಕೋರ್ಸ್ ಮಾತ್ರ ಚೇಂಜ್ ಇದೆ ಬಾಬಾ. ಟೀ ಕೋರ್ಸ್ ಮಾತ್ರ ಚೇಂಜ್ ಇದೆ, ಬಟ್ ಮಿಕ್ಕಿದೆಲ್ಲ ಸೇಮ್. He got a job, but he's frustrated with that, so he's leaving now. Yeah. ಮ್ಯಾಮ್ ಯಾರು ಮ್ಯಾಮ್? ಪವನ್ ಗೊತ್ತಾ? ಪವನ್ ಕುಮಾರ್. ಎಸ್ ಎಸ್. ಎಲ್ಲ ಆಯ್ತು ಮ್ಯಾಮ್? ಏನಪ್ಪ ಎಲ್ಲಾಗಿದೆ ಅವ್ರಿಗೆ ಜಾಬ್? ಯಾವ್ದೋ ಇದ್ರಲ್ಲಿ CA ಆಡಿಟ್ ಆಫೀಸ್ ಅಲ್ಲಿ ಏನೋ ಆಗಿತ್ತು ಒಂದು. ಓಕೆ. ಸೊ ಅಲ್ಲಿ ಬಟ್ ಅವನಿಗೆ ಪ್ರೆಷರ್ ಆಯ್ತಂತೆ. ಈಗೆಲ್ಲೇ ಕಷ್ಟ ಆಗ್ಬಿಡ್ತಂತೆ. ಆಯ್ತಾ ಶ್ರುತಿ ಅಂಡ್ ಶಿಬಿನ್ ಆಯ್ತೇನ್ರಪ್ಪ? ಎಸ್ ಮ್ಯಾಮ್. ಶಿಬಿನ್ ಆಯ್ತಾ? So can I continue with explanation? Okay. Sure. Okay, fine. So bill of exchange ಅಂತಂದ್ರೆ any idea?
ಚೀಟಿ ಕೊಡ್ತಾರೆ ಕ್ಯಾಲ್ಕುಲೇಟ್ ರಿಟರ್ನ್ ಮಾಡಿದ್ರು ಅಷ್ಟೇ ಬಟ್ ಓಕೆ ಇಲ್ಲಿ ಆನ್ಲೈನ್ It's like a proof, ma'am, between the vendor and customer. Okay, I'll give one best example for you all. Okay, so just take it as example. Nandu customer ಬಂದ್ಬಿಟ್ಟು ಲಾವಣ್ಯ. So ಅಂದ್ರೆ ಕೇಸ್ ಸ್ಟಡಿ ಲಾವಣ್ಯನ ಇರೋದಲ್ವಾ. ಸೊ ಲಾವಣ್ಯ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ ನಾನು ಏನ್ ಮಾಡಿದೀನಿ, ಪರ್ಟಿಕ್ಯುಲರ್ ಆಗಿ ಒಂದು ಏನೋ ಸೇಲ್ ಮಾಡಿದೀನಿ. ಜಸ್ಟ್ ಟೇಕ್ ಇಟ್ as example, ಫರ್ನಿಚರ್ ನ ಸೇಲ್ ಮಾಡಿದೀನಿ. ಸೊ ವರ್ತ್ ₹50,000 ಅಂತ ಅನ್ಕೊಳ್ಳಿ. ಓಕೆ, ಸೊ ಆ ಲಾವಣ್ಯಗೆ ಏನು ಅಂತಂದ್ರೆ ಇವಾಗ ನನಗೆ ಅಮೌಂಟ್ ಕೊಡಕ್ ಆಗಲ್ಲ, ಇವಾಗ ಅವ್ರ ಹತ್ರ ಅಮೌಂಟ್ ಇಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಒಂದು ಅಗ್ರಿಮೆಂಟ್ ಲೆಟರ್ ನ ನನಗೆ ಕೊಡ್ತಾರೆ. ಆ ಅಗ್ರಿಮೆಂಟ್ ಲೆಟರ್ ಅಲ್ಲಿ ಹೇಗಿರುತ್ತೆ ಅಂತಂದ್ರೆ, ಸೊ ನಿಮ್ಗೆ ವಿತ್ ಇನ್ 30 days ಇಲ್ಲ ವಿತ್ ಇನ್ 1 year ಅಷ್ಟರಲ್ಲಿ, 1 year ಎಲ್ಲ ತಗೊಳಲ್ಲ, ಸೊ 2 months ಒಳಗಡೆ ನಾನ್ ನಿಮ್ಗೆ ಏನ್ ಅಮೌಂಟ್ ಇದೆಯೋ ಅದನ್ನ 50,000 ನಿಮ್ಗೆ ವಾಪಸ್ ಕೊಡ್ತೀನಿ. ಸೊ ಮೆಚುರಿಟಿ ಡೇಟ್ ಒಳಗಡೆ ನಿಮ್ಗೆ, ಡ್ಯೂ ಡೇಟ್ ಒಳಗಡೆ ನಿಮ್ಗೆ ಸಬ್ಮಿಟ್ ಮಾಡ್ತೀನಿ ಅಂತ ಆ ಲೆಟರ್ ಫಾರ್ಮೆಟ್ ಅಲ್ಲಿ ಬರ್ಬಿಟ್ಟು ಏನಾಗಿರುತ್ತೆ, ಸೊ ಆ ಲೀಗಲ್ ಡಾಕ್ಯುಮೆಂಟ್ ನ ಏನ್ ಮಾಡ್ತಾರೆ, ನನಗೆ ಕೊಡ್ತಾರೆ. So that is what bill of exchange. ಇವಾಗ bill of exchange. Taking for debt. Taking for debt. One second. ಸಾರಿ, ಏನು ಅಂತಂದ್ರೆ ಸಾಲ ತಗೊಳ್ಳೋದು. ಓಕೆ, ಸೊ ಲಾವಣ್ಯ ತಗೋತಾರದೀಗ. ಓಕೆ, ಕಸ್ಟಮರ್ ಯಾರು ಇರ್ತಾರ ನೋಡಿ, ಅವರು ನನ್ಗೆ ಏನ್ ಮಾಡ್ತಾರೆ, ಅಗ್ರಿಮೆಂಟ್ ಕೊಡ್ತಾರೆ, ಲೆಟರ್ ನ ಕೊಡ್ತಾರೆ, ನಮಗ್ ಕೊಡ್ತಾರೆ. ಯಾಕಂತಂದ್ರೆ ನನ್ಗೆ ಬೇಕಲ್ವಾ ಏನಾದ್ರು ಪ್ರೂಫ್. ಸೊ ಅದಕ್ಕೆ ಅಗ್ರಿಮೆಂಟ್ ನ ನೀನು ನನ್ಗೆ ಕೊಡ್ತೀಯ. ಆ ಅಗ್ರಿಮೆಂಟ್ ನ ನಾನ್ ತಗೊಂಡ್ ಏನ್ ಮಾಡ್ತೀನಿ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಡ್ಯೂ ಡೇಟ್ ತನಕ ಅಮೌಂಟ್ ಪೇ ಮಾಡಕ್ಕೆ ಒಂದು ಡ್ಯೂ ಡೇಟ್ ಅಂತ ಫಿಕ್ಸ್ ಮಾಡ್ಬಿಟ್ಟು 30 days ಇಲ್ಲ 2 months ಅಂತ ಫಿಕ್ಸ್ ಮಾಡ್ಬಿಟ್ಟು ಆ ವಿತ್ ಇನ್ ದಟ್ ಡೇಟ್ ಅಲ್ಲಿ ಏನ್ ಮಾಡ್ಬೇಕು, ಆ ಪರ್ಟಿಕ್ಯುಲರ್ ಕಸ್ಟಮರ್ ನನ್ಗೆ ಏನ್ ಮಾಡ್ಬೇಕು, ಪೇ ಮಾಡ್ಬೇಕು. ಓಕೆ, ಸೊ ಅಷ್ಟೇ ಅಲ್ಲ, ನೀವೇನ್ ಮಾಡ್ಬೋದು ಅಂತಂದ್ರೆ, ನಿಮ್ಗೆ ಏನಾದ್ರು ಇಮಿಡಿಯೇಟ್ ಆಗಿ ಏನಾದ್ರು ಅಮೌಂಟ್ ಬೇಕು ಅಂತಂತ, ನಿಮ್ಗೆ ಶಾರ್ಟೇಜ್ ಆಗಿದೆ, ಅಮೌಂಟ್ ಬೇಕು ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ, ಯು ಕ್ಯಾನ್ ಡೂ ಲೈಕ್ ಬ್ಯಾಂಕ್ ಹೋಗ್ಬಿಟ್ಟು ನೀವು ಅದನ್ನ ಆ ಅಗ್ರಿಮೆಂಟ್ ನ ಸಬ್ಮಿಟ್ ಮಾಡಿ ನೀವೇನ್ ಮಾಡ್ಬೋದು, ಅಮೌಂಟ್ ನ ತಗೋಬಹುದು, ಅಮೌಂಟ್ ಕೊಡ್ತಾರೆ. ಓಕೆ, ಅಗ್ರಿಮೆಂಟ್ ಅಲ್ಲಿ ಎಲ್ಲ ಮೆನ್ಷನ್ ಆಗಿರುತ್ತಲ್ಲ. ಸೊ ಏನಾದ್ರೂ ಅಗ್ರಿಮೆಂಟ್ ಅಂತಂದ್ರೆ ಆಬ್ವಿಯಸ್ಲಿ ಲೈಕ್ ಇದಲ್ಲ ಅಂತ ಅನ್ಬಿಟ್ಟು ಅದು ಲೀಗಲ್ ಅಗ್ರಿಮೆಂಟ್ ಅಲ್ವೇನೋ. ಸೊ ಯಾವ ವಿತ್ ಟೇಕಿಂಗ್ ದ ಲೋನ್ಸ್ ಆಲ್ಸೋ. ಓಕೆ, ಸೊ ನಾನು ಏನ್ ಮಾಡ್ಬೋದು, ಅದನ್ನ ಬ್ಯಾಂಕ್ ಹೋಗ್ಬಿಟ್ಟು ನಾನು ಪರ್ಟಿಕ್ಯುಲರ್ ಅಮೌಂಟ್ 50,000 ಏನಿರುತ್ತೋ ಅದನ್ನ, ಆದ್ರೆ ಬಟ್ ನಿಮ್ಗೆ ಏನು ಅಂತಂದ್ರೆ ಬ್ಯಾಂಕ್ ಅಲ್ಲಿ ನಿಮ್ಗೆ ಫುಲ್ ಅಮೌಂಟ್ ಕೊಡಲ್ಲ. ಸೊ ದೇ ವಿಲ್ ಡಿಡಕ್ಟ್ ಬ್ಯಾಂಕ್ ಚಾರ್ಜಸ್ ಏನೇನ್ ಇರುತ್ತೋ ಅದನ್ನೆಲ್ಲ ಡಿಡಕ್ಟ್ ಮಾಡಿ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ದೇ ವಿಲ್ ಡಿಡಕ್ಟ್ 3,000 2,000 ಬೇಸ್ಡ್ ಆನ್ ದಟ್. ಓಕೆ, ಸೊ ಬ್ಯಾಂಕ್ ಚಾರ್ಜಸ್ ನ ಡಿಡಕ್ಟ್ ಮಾಡ್ಬಿಟ್ಟು ನಿಮ್ಗೆ ಜಸ್ಟ್ ಎಕ್ಸಾಂಪಲ್ 50,000 ಅಂದ್ರೆ 48,000 ನಿಮ್ಗೆ ಕೊಡ್ತಾರೆ. ಸೊ ದಟ್ ಈಸ್ ಒನ್ ಕೇಸ್. ಇನ್ನೊಂದೇನು ಅಂತಂದ್ರೆ, ಆಯ್ತು ಮೆಚುರಿಟಿ ಡೇಟ್ ಆಯ್ತು, ನೀವು ಕಸ್ಟಮರ್ ಹತ್ರ ಅಮೌಂಟ್ ತಗೊಂಡ್ರಿ ಅಂತ ಅನ್ಕೊಳ್ಳಿ, ರಿಸೀವ್ ಮಾಡಿದ್ರ ಕಸ್ಟಮರ್ ಹತ್ರ, ಲಾವಣ್ಯ ಹತ್ರ ಇಂದ ನಾನು 50,000 ರಿಸೀವ್ ಮಾಡಿದೀನಿ. ಸೊ ಈಗ ನಾನೇನ್ ಮಾಡ್ಬೋದು ಅಂತಂದ್ರೆ, ಆ 50,000 ತಗೊಂಡೋಗ್ಬಿಟ್ಟು ನಾನೇನ್ ಮಾಡ್ಬೋದು, ಬ್ಯಾಂಕ್ಗೆ ರೀಪೇ ಮಾಡ್ಬೋದು. ಸೊ ದಟ್ ಈಸ್ ವಾಟ್ ಬಿಲ್ ಆಫ್ ಎಕ್ಸ್ಚೇಂಜ್. ಬ್ಯಾಂಕ್ ಅದೇ ಬ್ಯಾಂಕ್ ಅವ್ರ ನಮ್ಗೆ ಕೊಟ್ರ ಅಮೌಂಟ್ 3,000 ಕಟ್ ಮಾಡ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಇವಾಗ 2,000 ಕಟ್ ಮಾಡಿ 3,000 ಅನ್ಕೊಳ್ಳಿ, 48,7 rupees ಕೊಟ್ಟಿದ್ದಾರೆ. ಸೊ 47 ರಿಸೀವ್ ನಾನು ಇಟ್ಕೊಂಡು ನಾನು ಖರ್ಚು ಮಾಡ್ಕೊಂಡಿದೀನಿ. ಈಗ ನೆಕ್ಸ್ಟ್ ಮೆಚುರಿಟಿ ಡ್ಯೂ ಡೇಟ್ ಆದ್ಮೇಲೆ, ಕಸ್ಟಮರ್ ಡ್ಯೂ ಡೇಟ್ ಆದ್ಮೇಲೆ ಕಸ್ಟಮರ್ ಏನ್ ಮಾಡ್ತಾರೆ, ನನಗೆ ಅಮೌಂಟ್ ತಂದು ಕೊಡ್ತಾರೆ 50,000. ಯಾಕಂತಂದ್ರೆ ಅದು ಸೇಲ್ ಪ್ರಾಡಕ್ಟ್ಸ್ ಬೇಸ್ ಮೇಲೆ ನಮಗ್ ಕೊಡ್ತಾರೆ. ಸೊ
ಇವಾಗ ನಂದು ಮತ್ತೆ ಹಾ ನಮಗ್ ಕೊಡ್ಬೋದು. ಸೊ ಅವಾಗ ಆ ಬ್ಯಾಂಕ್ ಪರ್ಟಿಕ್ಯುಲರ್ ಆಗಿ ನಾನೇನ್ ಮಾಡ್ತೀನಿ, ಆ ಅಮೌಂಟ್ ತಕೊಂಡ್ ಹೋಗ್ಬಿಟ್ಟು ನನ್ಗೆ ಎಮರ್ಜೆನ್ಸಿ ಇತ್ತು ಅಂತ ಅಂದ್ಬಿಟ್ಟು ನಾನು ಆ ಅಗ್ರಿಮೆಂಟ್ ನ ಅಡ ಇಡ್ತಾರೆ, ಅಗ್ರಿಮೆಂಟ್ ಗಳಂತೆಲ್ಲ ನೆನ್ಪಿದ್ಯಾ? ಈಗ ನನಗೆ ಮತ್ತೆ ನಿಮಗೆ ಬಿಸಿನೆಸ್ ಇದೆ ಅಂತ, ಹ್ಮ್ ಬಟ್ ನಾನು ಬ್ಯಾಂಕ್ಗೆ ನಾನು ಅಗ್ರಿಮೆಂಟ್ ಕೊಡ್ತೀನಿ. ಸೊ ನಾನು ವಾಪಸ್ ದುಡ್ಡನ್ನ ನಿಮ್ಗೆ ತಗೊಳ್ಬೇಕು, ಬಟ್ ವಾಪಸ್ ನಾನು ದುಡ್ಡನ್ನ ಬ್ಯಾಂಕ್ ನಿಮ್ಗೆ ತಗೊಳ್ಬೇಕು. ಏನಕ್ಕೆ? ನಮ್ದು ಮತ್ತೆ ಬ್ಯಾಂಕ್ ಮಧ್ಯೆ ಇರೋದು ಟ್ರಾನ್ಸಾಕ್ಷನ್ಸ್, ಅವ್ರು ಮಿಡಲ್ ಮ್ಯಾನ್, ನಮ್ಗೆ ಬರೀ ಜಸ್ಟ್ ಅಗ್ರಿಮೆಂಟ್ ಇರೋದಷ್ಟೇ. ಬ್ಯಾಂಕ್ ಇಂದ ಇವ್ರು ಇಷ್ಟು ಕೊಡ್ಬೇಕು ಅಂತ. ಹಾ ಇಲ್ಲ ಇಲ್ಲ, ಇವಾಗ ನಿಮ್ ಮನೆ ಬಾಂಡ್ಸ್ ಗಳೆಲ್ಲ ಇದ್ರೆ ಆಟೋಮೆಟಿಕ್ ಆಗಿ ನೀವ್ ಹಂಗೆ ತಾನೇ ಇದ್ ಮಾಡ್ತೀರಾ. ಸೊ ಇದು ಹಾಗೇನೆ. ನನ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆಯಾ ಅಷ್ಟಲ್ಲ, ಅವರು ಅಮೌಂಟ್ ಕೊಡ್ತಾರೆ, ಆ ಅಗ್ರಿಮೆಂಟ್ ಬೇಸ್ಡ್ ಮೇಲೆ ಕೊಡ್ತಾರೆ. ನಾನ್ ತಗೊಂಡೋಗಿ ಬ್ಯಾಂಕ್ ಅದು ಲೋನ್ ನಾನು ಕನ್ಸಿಡರ್ ಮಾಡ್ಬಿಡ್ದು. ಆ ಅಗ್ರಿಮೆಂಟ್ ಬೇಸ್ ಮೇಲೆ ನಾನು ಲೋನ್ ತಗೊಂಡಿರೋದು. ಅಗ್ರಿಮೆಂಟ್ಗೆ ಅಂದ್ರೆ ಅಗ್ರಿಮೆಂಟ್ ಅಂತಂದ್ರೆ ಇಟ್ಸ್ ಅ ಲೀಗಲ್ ಅಗ್ರಿಮೆಂಟ್, ಅದಕ್ಕೆ ಒಂದು ಇದಿರುತ್ತೆ, ವೇಟೇಜ್ ಇರುತ್ತೆ. ಅವ್ರೇನ್ ಲೈಕ್ ಇವಾಗ ನಂದು ಮತ್ತೆ ಬ್ಯಾಂಕ್ ಮಧ್ಯೆ ಟ್ರಾನ್ಸಾಕ್ಷನ್ ನಡೆದಿರೋದು ಇವಾಗ ಅಲ್ವಾ. ಸೊ ಅವನಿಗೂ ನಮಗೂ ಏನು ಸಂಬಂಧ ಇಲ್ಲ, ಅವ್ನ್ ಥರ್ಡ್ ಪಾರ್ಟಿ ಇವಾಗ. ಸೊ ಯಾಕಂತಂದ್ರೆ ಸೈನ್ ಹಾಕಿರೋಳು ನಾನು, ಅಮೌಂಟ್ ತಗೊಂಡಿರೋಳು ನಾನು. ಸೊ ಫಿಸಿಕಲಿ ನಾನು ಹೋಗಿ ಮೆಟ್ ಮಾಡಿ ಅವ್ರನ್ನ ಪರ್ಟಿಕ್ಯುಲರ್ ಬ್ಯಾಂಕ್ ಪೀಪಲ್ ನ ಮೆಟ್ ಮಾಡಿ, ಸೊ ನಾನ್ ಏನ್ ಮಾಡಿದೀನಿ, ಅಮೌಂಟ್ ತಗೊಂಡಿದೀನಿ. ಸೊ ಎಲ್ಲಾ ಟ್ರಾನ್ಸಾಕ್ಷನ್ ನಡೆದಿರೋದು ನಮ್ಮ ಮಧ್ಯ. ಸೊ ಅವ್ರ ಏನಕ್ಕೆ ಬರ್ಬೇಕು ಮಧ್ಯ? ಇದು ನಮ್ಗೆ ಅದು ಪ್ರೂಫ್ ಅಷ್ಟೇನೆ. ಅದು ಪ್ರೂಫ್ ಏನು ಅಂತಂದ್ರೆ ಇಂಥ ಪರ್ಸನ್ ಇಷ್ಟು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಲೀಗಲ್ ಅಗ್ರಿಮೆಂಟ್ ಅಲ್ಲಿ ಎಲ್ಲಾ ಇದ್ ಮಾಡಿ ರಿಟರ್ನ್ ಫಾರ್ಮೆಟ್ ಅಲ್ಲಿ ಬರ್ತಿ ವಿತ್ ಸೀಲು ಬ್ಯಾಂಕ್ ಕೊಡಂಗಿಲ್ಲ. ಎಕ್ಸ್ಚೇಂಜ್ ಎಸ್, ಅಲ್ಲಿ ಎಕ್ಸಾಕ್ಟ್ ಅಮೌಂಟ್ ಇದೆ ಎಷ್ಟು ಅಷ್ಟು ಕೊಡಲ್ಲ, ಬಟ್ ಆದ್ರೆ ಸ್ವಲ್ಪ ಡಿಡಕ್ಷನ್ ಮಾಡ್ಬಿಟ್ಟು ಕೊಡ್ತಾರೆ. ಬಟ್ ಏನು ಅಂತಂದ್ರೆ ಏನಕ್ಕೆ ಲಾಸ್ ಆಗುತ್ತೆ? ಅದು ಅಗ್ರಿಮೆಂಟ್ ಬಾಂಡ್ ಇದೆಯಲ್ಲಪ್ಪ, ಕಂಪನಿ ಬಾಂಡ್ ಅಲ್ವಾ ಅದು. ನಾನು ವಾಪಸ್ ರೀಪೇ ಮಾಡ್ಲೇಬೇಕಲ್ಲ ಬ್ಯಾಂಕ್ಗೆ. ಹಾ ನಾವ್ ಪೇ ಮಾಡ್ಲೇಬೇಕು. ಹೌದು, ಲಾಸ್ಟ್ ಏನಾಗಲ್ಲ. ಸಮ್ ಕೇಸ್ ಇವಾಗ ನನಗೆ ಎಮರ್ಜೆನ್ಸಿ ಇತ್ತು, ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಅದನ್ನ ನಾನು ಅವ್ರಿಗೆ ಬ್ಯಾಂಕ್ ತೋರ್ಸ್ಬಿಟ್ಟು ನಾನೇನ್ ಮಾಡಿದೆ, ಅಮೌಂಟ್ ನ ತಗೊಂಡೆ. ಸೊ ಇವಾಗ ನಾನೇನ್ ಮಾಡ್ತೀನಿ, ಸೊ ನನ್ಗೆ ನೆಕ್ಸ್ಟ್ ಇನ್ ಕೇಸ್ ನೀನ್ ಕಸ್ಟಮರ್ ಆಗಿ ನೀನ್ ನನ್ಗೆ ಪೇ ಮಾಡಿಲ್ಲ ಅಂತಂದ್ರು ಕೂಡ, ಸೊ ಅವ್ನ್ ಪರ್ಟಿಕ್ಯುಲರ್ ಮೆಚುರಿಟಿ ಡೇಟ್ ಆದ್ಮೇಲೆ ನಾನೇನ್ ಮಾಡ್ತೀನಿ, ತಗೊಂಡೋಗ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ, ಸೊ ನೀನ್ ನನ್ಗೆ 30 days ಒಳಗಡೆ ಕೊಡ್ತೀನಿ ಅಂತಂದ್ರೆ ಹೇಳಿರ್ತಿ ಅಮೌಂಟ್, ಆ ಪರ್ಟಿಕ್ಯುಲರ್ ಡೇಟ್ ಅಲ್ಲಿ ನನ್ಗೆ ಕೊಡ್ಲಿಲ್ಲ ಅಂತಂದ್ರೆ, ನೀನ್ ಏನಾದ್ರು ನನ್ಗೆ ಕೊಡ್ಲಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ ಅಲ್ಲಿಂದ ನನ್ಗೆ ನೋಟಿಸ್ ಬರುತ್ತೆ ಬ್ಯಾಂಕ್ ಇಂದ. ಸೊ ನೀವು ಅಮೌಂಟ್ ತಗೊಂಡ್ರೆ ನಮ್ಮ ಹತ್ರ ಇಂದ ಡೇಟ್ ಆಗಿದೆ, ಇನ್ನೂ ಕೊಟ್ಟಿಲ್ಲ ಲೋನ್ ತಗೊಂಡು. ಸೊ ಆಟೋಮೆಟಿಕ್ ಆಗಿ ನಾನೇನ್ ಮಾಡ್ಬೇಕಾಗಿರುತ್ತೆ, ಪೆನಾಲ್ಟಿ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಾನ್ ಪೇ ಮಾಡ್ಬೇಕಾಗಿರುತ್ತೆ. ಇನ್ಸ್ಟೆಡ್ ಆಫ್ ಇಟ್ ಡಿಪೆಂಡ್ಸ್, ಅದು ಇಂಟ್ರೆಸ್ಟ್ ಚಾರ್ಜಸ್ ಗಳು ಅದೆಲ್ಲ ಇಂಟ್ರೆಸ್ಟ್ ಗಳು ಸ್ವಲ್ಪ ಇಟ್ಕೊಂಡೆ ಕೊಡ್ತಾರೆ. ಸೊ ಹಾಗೆ. ಸೊ ಇವಾಗೆಲ್ಲ ನೀವ್ ನೋಡಿರ್ಬೋದು, ಇವಾಗ ಟ್ರೇಡ್ಸ್ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಹಂಗೇನೆ ಸಿಗತ್ತೆ ನಿಮ್ಗೆ. ಹೇಗೆ ಅಂತಂದ್ರೆ ಪರ್ ಮಂತ್ ನೀವು ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕಾಗಿರುತ್ತೆ. ನಿಮ್ಗೆ 1 lakh ಚೆಕ್ ಕೊಟ್ಬಿಡ್ತಾರೆ. ಸೊ ನೀವು 1 year ಆದ್ಮೇಲೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಆಫ್ಟರ್ ದ ಸೆಷನ್ ಯು ಕ್ಯಾನ್ ಗೋ ಅಂಡ್ ಆಸ್ಕ್ ವಿತ್ Rajagopal sir. He have 3 to 4 documents like that. Bill of exchange. Okay, after the session you can. Okay, fine. So that is how it will work.
ಸೊ ದಿಸ್ ಇಸ್ ಹೌ ಇಟ್ ವಿಲ್ ವರ್ಕ್. ಅರ್ಥ ಆಯ್ತಾ ಆನ್ಲೈನ್ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಎಸ್ ಮ್ಯಾಮ್. ಓಕೆ. ಸೊ ಇವಾಗ ಆಫ್ಟರ್ ಸೆಲ್ಲಿಂಗ್ ದ ಗೂಡ್ಸ್ ಟು ಕಸ್ಟಮರ್, ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ? Will they pay the amount? Then it is customer account data to sales account. ಎಸ್, ವೆರಿ ಗುಡ್. ಕಸ್ಟಮರ್ಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಓಕೆ. ಸೊ ಇಲ್ಲಿ ಸನ್ರಿ ಡೇಟಾಸ್ ಇವತ್ತು ನಾವು ರಿಸೀವ್ ಮಾಡೋ ಕಸ್ಟಮರ್ ಅಕೌಂಟ್ data to sales Sales. account. So amount receive ಮಾಡಿದ್ರೆ cash or bank ಅಕೌಂಟ್ ಡೇಟಾ ಟು ಸೇಲ್ಸ್. ಓಕೆ. ಸೊ ಇಲ್ಲಿ ಬಂದ್ಬಿಟ್ಟು ಸನ್ರಿ ಡೇಟಾಸ್ ವಿಲ್ ಬಿ ಶೋನ್ ಆಸ್ ಅ ಓಪನ್ ಐಟಮ್. ಓಕೆ. ಇಲ್ಲಿ ನೀವೇನ್ 50,000 ಏನಿದೆ ಸನ್ರಿ ಡೇಟಾಸ್ ಓಪನ್ ಐಟಮ್ ಅಂತ ಶೋ ಆಫ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಯು ಕ್ಯಾನ್ ಟೇಕ್, ಐ tell some of the things. So you can see here, ಇಲ್ಲಿ GL account sundry debtors BOE. First point ಬರ್ಕೊಂಡ್ರಾ? First one will create sale account. Create GL account sundry debtors BOE or a bills receivable account. ಇಲ್ಲಿ ನೀವು 3 ಟೈಪ್ಸ್ ನ ನೀವು ಕ್ರಿಯೇಟ್ ಮಾಡ್ತೀರಾ, ಜನರಲ್ ಲೆಜರ್ ಕ್ರಿಯೇಟ್ ಮಾಡ್ತೀರಾ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಬಿಲ್ಸ್ ರಿಸೀವಬಲ್ ಅಕೌಂಟ್ ಬಂದ್ಬಿಟ್ಟು ಸ್ಪೆಷಲ್ ಜನರಲ್ ಅಕೌಂಟ್. ಓಕೆ. ಸ್ಪೆಷಲ್ ಜನರಲ್ ಅಕೌಂಟ್ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರೆ ನೆನಪಿದ್ಯಾ? ಸೊ ಫಸ್ಟ್ ರಿಕನ್ಸಿಲೇಟ್ ಮಾಡಿ ಅದಾದ್ಮೇಲೆ ಏನ್ ಮಾಡ್ತೀರಾ? ಸ್ಪೆಷಲ್ ವೆಂಡರ್ಸ್. Yes. Sundry debtor BOE. So ಒಟ್ಟಿಗೆ ಬರುತ್ತೆ sundry debtor bills receivable account. ಅದು Or So sundry debtor or bill of receivables. Okay, ma'am, why is it like or? ಯಾಕಂದ್ರೆ ಸನ್ರಿ ಡೆಟಾಸ್ ಅಂತಂದ್ರೆ ಯಾರು? ರಿಸೀವಬಲ್ಸ್ ಅಲ್ವಾ? ವಿ ಆರ್ ಗೋಯಿಂಗ್ ಟು ರಿಸೀವ್ ಫ್ರಮ್ ದಮ್. ಸೊ ದಟ್ಸ್ ವೈ. And bills or bills of exchange or bills. ಎಸ್. Okay, the code engine works. ಎಸ್. ಇದು ಬಿಲ್ಸ್ ರಿಸೀವಬಲ್ ಅಕೌಂಟ್ ಏನಿದೆಯೋ ಅದನ್ನ ಸ್ಪೆಷಲ್ ಜನರಲ್ ಲೆಜರ್ ಅಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ರಿಕನ್ಸಿಲೇಟ್ ಮಾಡ್ತೀವಿ, ಅದಾದ್ಮೇಲೆ ಏನ್ ಮಾಡ್ತೀವಿ? ಸ್ಪೆಷಲ್ ಜನರಲ್ ಲೆಜರ್ ಅಕೌಂಟ್ ಗೆ ಅಸೈನ್ ಮಾಡಿ ಏನ್ ಮಾಡ್ತೀವಿ? ಪರ್ಟಿಕ್ಯುಲರ್ ಆಗಿ ಅದ್ರ ಕೀನ ಇಟ್ಕೊಂತೀವಿ. ಇದು ಮಾಡೋದು bill of exchange. ಓಕೆ. ನೆಕ್ಸ್ಟ್ ಬ್ಯಾಂಕ್ ಚಾರ್ಜಸ್, ದಟ್ ಈಸ್ ನಾರ್ಮಲ್ ಎಕ್ಸ್ಪೆನ್ಸಸ್ ಅಕೌಂಟ್. ಲೈಕ್ ನಾನು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಆಮೇಲೆ ನಾನು ಮಾಡ್ಲೇಬೇಕಲ್ಲ ಜನರಲ್ ಲೆಜರ್. ಓಕೆ. ಎಸ್. ಬಿಲ್ಸ್ ರಿಸೀವಬಲ್ ಅಕೌಂಟ್ ಬಂದ್ಬಿಟ್ಟು ನಿಮಗೆ ಸ್ಪೆಷಲ್ ಜನರಲ್ ಲೆಜರ್ ಅಕೌಂಟ್ ಮಾಡ್ತೀರಾ. ಅದಾದ್ಮೇಲೆ ಬ್ಯಾಂಕ್ ಚಾರ್ಜಸ್ ಬಂದ್ಬಿಟ್ಟು ನಾರ್ಮಲ್ ಎಕ್ಸ್ಪೆನ್ಸಸ್ ಅಕೌಂಟ್ ಮಾಡ್ತೀರಾ. ನೆಕ್ಸ್ಟ್ ವಿ ಹ್ಯಾವ್ ಅ ಬಿಲ್ಸ್ ಡಿಸ್ಕೌಂಟಿಂಗ್ ಅಕೌಂಟ್, ಥರ್ಡ್ ಒನ್. ಸೊ ಇದು ಬಂದ್ಬಿಟ್ಟು ಯಾವ್ದ್ರಲ್ಲಿ ಬರುತ್ತೆ? ಬಿಲ್ ಡಿಸ್ಕೌಂಟ್ ಅಂತಂದ್ರೆ ಡಿಸ್ಕೌಂಟ್ಸ್, ಬಿಲ್ಸ್ ಡಿಸ್ಕೌಂಟ್ಸ್. Since it's in the customer transaction. So bill discounting ಅಂತ ಬಂದ್ರೆ we are giving the discount. Bills ನಾವು ಕೊಡ್ತಾ discount. ಇಟ್ಸ್ ಅ ಲಯಬಿಲಿಟಿ ಅಲ್ವಾ? Bills discounting ಇವಾಗ ಅಕಸ್ಮಾತ್ bills ಏನ discount receipt will be coming under incomes. So bills discounting will be going for expenses. ಬಿಕಾಸ್ ನಾವಿನ್ನ ರಿಸೀವ್ ಮಾಡಿದ್ವಲ್ಲ How will it get that? ಅಮೌಂಟ್, ನಾವು ರಿಸೀವ್ ಮಾಡಿದ್ವಲ್ಲ ಇನ್ನು ಪರ್ಟಿಕ್ಯುಲರ್ ವೆಂಡರ್ಸ್ ಕಸ್ಟಮರ್ಸ್ ಹತ್ರ ಇಲ್ಲ. Bills of exchange. So bills discount ಬಂದಾಗ it will be a Liabilities. But basically the discounting will be coming under Yes. expenses. ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಗೋ ಫಾರ್ SAP now. ಓಕೆ. ಮಾಮೂಲಿ ಜನರಲ್ ಲೆಜರ್ ಹೇಗೆ ಕ್ರಿಯೇಟ್ ಮಾಡ್ತೀರಾ? FS00. ಓಕೆ. ಸೊ ಫಸ್ಟ್ ನಾನು ಹೇಳ್ದೆ ನಿಮ್ಗೆ ಯಾವುದು? ಬಿಲ್ಸ್ ರಿಸೀವಬಲ್. ಸೊ ಬಿಲ್ಸ್ ರಿಸೀವಬಲ್ ಯಾವ್ದ್ರಲ್ಲಿ ಬರುತ್ತೆ? ಸನ್ರಿ ಡೇಟಾಸ್. Bills will be coming under areas. ಅಷ್ಟೇ. ಓಕೆ. ಸೊ ಯು ಕ್ಯಾನ್ ಕ್ಲಿಕ್ ಆಟೋಮೆಟಿಕಲಿ. ನಿಮ್ಗೆ ಆಲ್ರೆಡಿ ನಿಮ್ಗೆ
ಸ್ಪೆಷಲ್ ರಿಕನ್ಸಿಲೇಟ್ ಮಾಡಿರೋದಿದೆ ಅಲ್ವಾ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಜನರಲ್ ಲೆಜರ್ ಅಲ್ಲಿ ರಿಕನ್ಸಿಲೇಟ್ ಮಾಡ್ಬೇಕು. ಸೊ ಸಂಟ್ರಿ ಡೇಟಾಸ್ ಬಂದ್ಬಿಟ್ಟು ಆಲ್ರೆಡಿ ನಿಮ್ದು ರಿಕನ್ಸಿಲೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಐ ಬಿ ಕಾಪಿಂಗ್ ದ್ಯಾಟ್ ಓನ್ಲಿ. ಓಕೆ, ಯು ಕ್ಯಾನ್ ಜಸ್ಟ್ ಕಾಪಿ ದ್ಯಾಟ್. ಎಷ್ಟನೇದಿದು? 7. Okay, ಇಲ್ಲಿ just you can change. But this is here, it's not in the law, which is important that. No. So bill of exchange ಬೇರೆ ledgers create ಮಾಡ್ತಾರೆ. ಲೆಜರ್ ಕ್ರಿಯೇಟ್ ಮಾಡಿ ಅದು ಲೈಕ್ ಸಿಮಿಲರ್ ವೇ. ಅದು ಒಂದು ಲೈಕ್ ಬಿಲ್ ಆಫ್ ಎಕ್ಸ್ಚೇಂಜ್ ಅನ್ನೋದು ಜಸ್ಟ್ ಈಗ ಸ್ಪೆಷಲ್ ಎಂಟ್ರಿ ತರ, ಅದು ಒಂಥರ ಸಂಡೇ ಡೇಟಾಸ್ ಎಲ್ಲ ಇದೆಯಲ್ಲ ಆ ತರ ಸ್ಪೆಷಲ್ ಎಂಟ್ರಿ ತರ. ಅದ್ರದ್ದು ಇದ್ರಲ್ಲಿ ಬರೋದು ಬಿಲ್ಸ್ ರಿಸೀವಬಲ್ಸ್ ಅಂದ್ರೆ ರಿಸೀವ್ ಆಗಿ ಸಂಭಾವ. ಇದು ಬಿಲ್ ಆಫ್ ಎಕ್ಸ್ಚೇಂಜ್ ಹೇಗೆ ಅಂತಂದ್ರೆ ಇನ್ನು ರಿಸೀವ್ ಆಗಿಲ್ಲ, ಆ ತರ ಅಮೌಂಟ್ ರಿಸೀವ್ ಮಾಡಿಲ್ಲ, ಇನ್ನು ರಿಸೀವ್ ಮಾಡ್ತೀವಿ ಡಾಕ್ಯುಮೆಂಟ್ ಅಲ್ಲಿ ಇದೆ ಅಂತ. ಸೊ ಇನ್ನು ನಾವು ಬಿಲ್ಸ್ ರಿಸೀವಬಲ್ ಮಾಡಿಲ್ಲ. ಸೊ ಅದಕ್ಕೆ ಬಿಲ್ ಆಫ್ ಎಕ್ಸ್ಚೇಂಜ್ ವಿಲ್ ಬಿ ಕನ್ಸಿಡರಿಂಗ್ ಆಸ್ ಅ ಬಿಲ್ಸ್ ರಿಸೀವಬಲ್. ಓಕೆ, ಸೊ ಇವಾಗ ನಾವು ಸಂಟ್ರಿ ಡೇಟಾಸ್ ಇಂದ ನಾವೇನ್ ಮಾಡಿದೀವಿ, ಆಲ್ರೆಡಿ ಕಾಪಿ ಮಾಡ್ಕೊಂಡಿದೀವಿ ಸೇಮ್ ಬಿಕಾಸ್ ರಿಕನ್ಸಿಲೇಷನ್ ಆಗಿರೋದ್ರಿಂದ. ಸೊ ವಿಲ್ ಬಿ ಜಸ್ಟ್ ವಿ ಆರ್ ಗೋಯಿಂಗ್ ಟು ಚೇಂಜ್ ಇನ್ ದ ಶಾರ್ಟ್ ಟೆಕ್ಸ್ಟ್ ಆಸ್ ವೆಲ್ as a general ledger long text. Okay, and you can post. Okay, bills receivable is ready now. So next we have a bank charges. So bank charges el barutte? Expense. Very good. If we going with the expenses, so So ಇದು normal. hmm, No, not normal. normal one bank charges. So ಬರೀ bank account create ಮಾಡಿ ಮಾತ್ರ ಅದು create bank list Yeah. So bank charges ಅಲ್ಲಿ expense. Yeah. Nothing. Okay, so you can take anything and copy. ಎಷ್ಟನೇದು? 206. 206 enter. ಸೊ ಇಲ್ಲೇನ್ ಮಾಡ್ತೀರಾ? Bank charges. ಬ್ಯಾಂಕ್ ಓಕೆ, ಇಷ್ಟ ಮಾಡಿದ್ರ? ನೆಕ್ಸ್ಟ್ ವಿಲ್ ಬಿ ಗೋಯಿಂಗ್ ಟು ಪೋಸ್ಟ್. ಓಕೆ, ಸೊ ಬ್ಯಾಂಕ್ ಚಾರ್ಜಸ್ ಆಯ್ತು. ನೆಕ್ಸ್ಟ್ ಬಿಲ್ಸ್ ಡಿಸ್ಕೌಂಟ್. ಇದು ಬಿಲ್ಸ್ ಡಿಸ್ಕೌಂಟ್ ಅಂತಂದ್ರೆ ಇದು ಓಪನ್ ಐಟಮ್ GL ಅಕೌಂಟ್. ಸೊ ಎಲ್ಲಿ ಬರುತ್ತೆ? Open item. So when so you said this will be coming under directly. Keladagಡೆ like item valuation is open item. Yes, so you can select the rent account. Okay, outstanding rent create ಮಾಡಿದೀವಲ್ಲ, so you can ಅದು ಲ್ಯಾಬಿಲಿಟಿ ಅಲ್ವಾ, ನಾವಿನ್ನು ಪೇ ಮಾಡ್ತಾ ಇರ್ತಾರಲ್ಲ ಅವರು ಕ್ರಿಯೇಟ್ ಮಾಡ್ಬೇಕು. ಸೊ ಟ್ರಾನ್ಸಾಕ್ಷನ್ ಮಾಡ್ಬೇಕಲ್ಲ ನಾವು ಅದಕ್ಕೆ. ಓಕೆ, ಸೊ ಅಂಡರ್ ದ ಲ್ಯಾಬಿಲಿಟಿ ನಿಮ್ಮ ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಸೊ ಬಿಲ್ಸ್ ಡಿಸ್ಕೌಂಟ್ ನಾವು ಕ್ರಿಯೇಟ್ ಮಾಡ್ಬೇಕು, ರಿಸೀವರ್ ಕ್ರಿಯೇಟ್ ಮಾಡ್ಬೇಕು, ಬ್ಯಾಂಕ್ ಚಾರ್ಜಸ್ ಕ್ರಿಯೇಟ್ ಮಾಡ್ಬೇಕು, 3 ಕೊಟ್ಟಿದ್ದಾರೆ ಅಲ್ವಾ. ಸೊ ಅದನ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಇವಾಗ. ಓಕೆ, ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಅಕೌಂಟ್ ಯು ಕ್ಯಾನ್ ಕಾಪಿ ದಾಟ್. ಓಕೆ, ಸೊ ಜನರಲ್ ಲೆಜರ್ ಅಕೌಂಟ್ 113. Open item valuation ಅಲ್ವಾ? ಎಸ್, ಇಲ್ಲಿ ಬಿಲ್ಸ್ ಡಿಸ್ಕೌಂಟ್ ಅಂತ ಹಾಕ್ತೀರಾ. ಓಕೆ, ಸೊ ಇಲ್ಲಿ ಇನ್ನೊಂದೇನು ಅಂತಂದ್ರೆ ಕ್ರಿಯೇಟ್ ಬ್ಯಾಂಕ್ ಇಂಟ್ರೆಸ್ಟ್ ಅಂತ ಇದೆಯಲ್ಲ, ಇಲ್ಲಿ ಬಿಕಾಸ್ ಬಿಲ್ಸ್ ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಯು ಹ್ಯಾವ್ ಟು ಗೋ ವಿತ್ ದ ಕ್ರಿಯೇಟ್ ಬ್ಯಾಂಕ್ ಡಿಸ್ಕೌಂಟ್. ಅಲ್ಲಿ ಪೋಸ್ಟ್ ಆಟೋಮೆಟಿಕಲಿ ಓನ್ಲಿ ಅಂತ ಇದೆಯಲ್ಲ, ಅದನ್ನ ಟಿಕ್ ಮಾಡ್ಬೇಕು. ಹಾ, ಆಯ್ತಾ? ಸೊ
ಸೊ ಟಿಕ್ ಮಾಡಿ ಜಸ್ಟ್ ಪೋಸ್ಟ್ ಮಾಡಿ. ಓಕೆ, ಸೊ ನಾವ್ ವಿ ಆರ್ ಡನ್ ವಿತ್ ದ ಜನರಲ್ ಲೆಜರ್ ಕ್ರಿಯೇಷನ್. ಸೊ ಇವಾಗ ಜನರಲ್ ಲೆಜರ್ ಕ್ರಿಯೇಟ್ ಮಾಡಿದೀವಿ. ಎಷ್ಟು 3 ಕ್ರಿಯೇಟ್ ಮಾಡಿದೀವಿ. So okay, you can go with the next option, the second one. Assign sundry debtors and bills receivable account OBYL. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ವಿ ಆರ್ ಗೋಯಿಂಗ್ ಟು ಅಸೈನ್ ವಿತ್ ದ ಸನ್ರಿ ಡೇಟಾಸ್. ಎಲ್ಲ ಏನೇನ್ ಇದೆಯೋ ಅದನ್ನೆಲ್ಲ ನಾವು ಅಸೈನ್ ಮಾಡ್ತೀವಿ. ಅಂಡ್ ಬಿಲ್ಸ್ ರಿಸೀವಬಲ್ ನ ನಾವು ಇಲ್ಲಿ ಸ್ಪೆಷಲ್ ಜನರಲ್ ಲೆಜರ್ ಅಕೌಂಟ್ ಗೆ ಅಸೈನ್ ಮಾಡ್ತೀವಿ. ಸ್ಪೆಷಲ್ ಜನರಲ್ ಲೆಜರ್ ಗೆ ಅಸೈನ್ ಮಾಡ್ತೀವಿ. ಓಕೆ, ಆಯ್ತೇನ್ರ ಆನ್ಲೈನ್? Yes, ma'am. ಆಯ್ತಾ? ಓಕೆ, ಫೈನ್. So what is that? You go to assign /n OB. Okay. So ಇವಾಗ, so you can see that rediscountable bills of exchange. Can you see that? So ಇವಾಗ ನಾವೇನ್ ಮಾಡ್ತಾ ಇದೀವಿ, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಬಿಲ್ಸ್ ರಿಸೀವಬಲ್ ಅವರ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ನಾವೇನ್ ಮಾಡ್ತಾ ಇದೀವಿ, ಇವಾಗ ಅಸೈನ್ ಮಾಡ್ತಾ ಇದೀವಿ. ಸೊ ಯಾವ್ದ್ರ ಜೊತೆ? ನಮ್ದು ಸ್ಪೆಷಲ್ ಸನ್ರಿ ಡೇಟಾಸ್ ಜೊತೆ. ಓಕೆ, ಯಾಕಂತಂದ್ರೆ ಇದು ಬಂದ್ಬಿಟ್ಟು ಲೈಕ್ ಅ ಸ್ಪೆಷಲ್ ಜನರಲ್ ಲೆಜರ್ ಅಕೌಂಟ್ ಆಗಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಅಸೈನ್ ವಿತ್ ದ ಸನ್ರಿ ಡೇಟಾಸ್. ಓಕೆ, ಸ್ಪೆಷಲ್ ಆಗಿ ಇವಾಗ ಇದು ಮಾಡ್ತೀವಿ. ರಿಕನ್ಸಿಲೇಟ್ ಮಾಡಿದೀವಿ ಆಲ್ರೆಡಿ. ಇದನ್ನ ಇವಾಗ ಸ್ಪೆಷಲ್ ಜನರಲ್ ಲೆಜರ್ ಅಕೌಂಟ್ ಗೆ ಅಸೈನ್ ಮಾಡ್ತೀವಿ. ಓಕೆ, ಸೊ ವಾಟ್ ಈಸ್ ಯುವರ್ ಸ್ಪೆಷಲ್ ಜನರಲ್ ಇಂಡಿಕೇಟರ್? ಈನಾ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. We have to see that the description, rediscountable bills of exchange. So we have to take this one. Okay. So, ಯಾಕೆ ಅಂತಂದ್ರೆ ಮತ್ತೆ ನಾವು ಪೇ ಮಾಡ್ತೀವಲ್ಲಪ್ಪ ಬ್ಯಾಂಕ್ಗೆ. Rediscountable according to SAP. ಸೊ ವಿ ವಿಲ್ ಬಿ ಗಿವಿಂಗ್, ಮತ್ತೆ ಡಿಸ್ಕೌಂಟ್ ಕೊಡೋ ತರ ಏನಾದ್ರು ಇದ್ರೆ, ಮತ್ತೆ ಡಿಸ್ಕೌಂಟ್ ಕೊಡ್ತಿದೀವಿ ಅಂತಂದ್ರೆ, ಅಥವಾ ಮತ್ತೆ ಏನಾದ್ರು ನಾವು ನಮ್ದು ಬಿಲ್ ಆಫ್ ಎಕ್ಸ್ಚೇಂಜ್ ತಾನೇ ಮಾಡ್ತಾ ಇರೋದು. ಇವಾಗ ಬಿಲ್ಸ್ ರಿಸೀವಬಲ್ ಡಿಸ್ಕೌಂಟ್ ಅಂಡರ್ ಅಲ್ಲೇ ಬರೋದಲ್ವಾ. ಸೊ ಇವಾಗ ನಾವು ಸ್ಪೆಷಲ್ ಎಂಟ್ರಿ ಆಗಿ ಬಿಲ್ಸ್ ರಿಸೀವಬಲ್ ನ ಸ್ಪೆಷಲ್ ಎಂಟ್ರಿ ಆಗಿ ಕ್ಯಾಟಗರೈಸ್ ಮಾಡ್ತೀವಿ. ಡಿಸ್ಕೌಂಟ್ ಯಾಕೆ ಅಂತ, ಅಮೌಂಟ್ ಬ್ಯಾಂಕ್ ಅವ್ರು ಕಡಿಮೆ ಮಾಡ್ತಾರಲ್ಲ, ಬ್ಯಾಂಕ್ ಚಾರ್ಜಸ್ ಆಗುತ್ತಲ್ಲ, ಡಿಸ್ಕೌಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಅಸೈನ್ ಮಾಡ್ತಾ ಇದೀವಿ ಬಿಲ್ಸ್ ರಿಸೀವಬಲ್ಸ್ ಗೆ. ಓಕೆ, ಡೋಂಟ್ ಬಿ ಕನ್ಫ್ಯೂಸ್ಡ್. ಓಕೆ, ಇದು ಸ್ವಲ್ಪ ಟ್ರಿಕ್ ಇದೆ. Yeah, I can understand. ಹೌದು, ಅಲ್ಲಿ ರಿಡ್ಯೂಸ್ ಆಗುತ್ತಲ್ಲ ಅಲ್ಲಿ. ಎಸ್, ಕೊಡ್ತಾರೆ. ಸೊ ಇವಾಗ ನೀವು ಯಾವ್ದು ಇಂಡಿಕೇಟರ್ ನಿಮ್ದು? W. ಓಕೆ, ಸೊ ಯು ಕ್ಯಾನ್ ಜಸ್ಟ್ ಡಬಲ್ ಕ್ಲಿಕ್ ಆನ್ ದಟ್ W. ಓಕೆ, ಸೊ ನಿಮ್ಮ ಚಾರ್ಟ್ ಆಫ್ ಅಕೌಂಟ್ ಜೊತೆ ಏನ್ ಮಾಡ್ಬೇಕು, ನೀವು ಅಸೈನ್ ಮಾಡ್ಬೇಕು. ಆಲ್ರೆಡಿ ಮಾಡಿದಿರ, ಇದೆಲ್ಲ ಗೊತ್ತಿರುತ್ತೆ. ಸೊ ಜಸ್ಟ್ ಎಂಟರ್. ಆಮೇಲೆ ಏನ್ ಮಾಡ್ಬೇಕು ನಾವು? ಸೊ ರಿಕನ್ಸಿಲೇಷನ್ ನಮ್ದು ಯಾವ್ದು? ರಿಕನ್ಸಿಲೇಷನ್.
ಮಾಡ್ಕೋಗ್ಬಿಟ್ರೆ ಹೊಡ್ಬಿಡ್ತೀನಿ ನಾನು. ಯಾವ್ದು? ಸನ್ರಿ ಡೆಟಾಸ್. ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಆಮೇಲೆ ಸ್ಪೆಷಲ್ ಜನರಲ್ ಲೆಡ್ಜರ್ ಅಕೌಂಟ್ ಯಾವ್ದು? ನಾನು ಆಲ್ರೆಡಿ ನಿಮ್ಗೆ ಫಸ್ಟ್ ಹೇಳಿದ್ದೀನಿ. ಸ್ಪೆಷಲ್ ಜನರಲ್ ಲೆಡ್ಜರ್ ಅಕೌಂಟ್ ಬಂದ್ಬಿಟ್ಟು ನಿಮ್ದು ಬಿಲ್ಸ್ ರಿಸೀವಬಲ್. ಓಕೆ, ವಿಲ್ ಬಿ ಟೇಕಿಂಗ್ ಬಿಲ್ಸ್ ರಿಸೀವಬಲ್. Yesterday, old date was coming. Didn't talk to me, so I could be ನಾನು ಸುಮ್ನೆ ಇದಾಗ ಓಪನ್ ಐಟಮ್ ಕ್ಲಿಯರ್ ಆಗ್ಬಿಡ್ತಲ್ಲ ವಿತೌಟ್ ನೋಯಿಂಗ್. ಅದ್ ಕೇಳ್ದೆ ಏನಾಯ್ತು ಅಂತ. ಸ್ವಲ್ಪ ನಿನ್ನೆ ಸರ್ವರ್ ಇಶ್ಯೂ ಇತ್ತು ಅಂತ. old date was stability. And even when problem is everything Can't do anything. and we cannot practice that is like that. ರಿಯಲ್ ಲೈಫ್ ಅಲ್ಲಿ ಅಲ್ಲೇ ಇವರು ಏನೋ Even ಇವಾಗ ಸ್ವಲ್ಪ ಏನಾದ್ರು ಪ್ರಾಬ್ಲಮ್ ಆಗೋದು everything ಮಾಡ್ಬೇಕಾದ್ರೆ ಅದು ಒಂದು ಆದಿನ ಸ್ಟಾರ್ಟ್ ಆಗ್ಬೇಕಾದ್ರೆ ಅದೆಲ್ಲ ಮತ್ತೆ ನಿಮ್ಗೆ ಸಾಲ್ವ್ ಮಾಡೋದು. ಬಟ್ ಈಗ ಟೆಕ್ನಿಕಲ್ ಇಶ್ಯೂ ಅಂದ್ರೆ ವಿ ಕಾಂಟ್ ಡೂ ಎನಿಥಿಂಗ್. ಅದ್ರ ಟೆಕ್ ಟೀಮೇ ಮಾಡ್ಬೇಕು. ಯಾಕಂತಂದ್ರೆ ನಾವು ಎಜುಕೇಶನ್ ವರ್ಷನ್ ಅಲ್ವಪ್ಪ. ಸೊ ಇದು ನಾರ್ಮಲ್ ಆಗಿ ನೀವು ಹೋಗಿ ಕಂಪನಿಗಳಲ್ಲೆಲ್ಲ ಮಾಡಿದ್ರೆ ಇಷ್ಟೊಂದು ನಿಮ್ಗೆ ಸರ್ವರ್ ಇಶ್ಯೂಸ್ ಅದೆಲ್ಲ ಆಗಲ್ಲ. ಸರ್ವರ್ ಇಶ್ಯೂಸ್ ಯಾವಾಗ್ಲೂ ಆಗ್ತೈತೆ ಅಂತಂದ್ರೆ ಕಂಪನಿನ ಮುಚ್ಕೊಂಡು ಹೋಗ್ಬೇಕಾಗುತ್ತೆ, ಏನು ಮಾಡಕ್ ಆಗಲ್ಲ ಅವರು. ಸೊ ಯೂಶಲಿ ಅಲ್ಲೆಲ್ಲ ಇರಲ್ಲ. ಸೊ ಬಟ್ ಏನು ಅಂತಂದ್ರೆ ಇದು ಎಜುಕೇಶನ್ ವರ್ಷನ್ ಆಗಿರೋದ್ರಿಂದ ನಾವು ಬೇರೆ ಲೈಸೆನ್ಸ್ ತಗೊಂಡಿರೋದ್ರಿಂದ ಸೊ ಈ ತರ ಪ್ರಾಬ್ಲಮ್ಸ್ ಗಳಾಗುತ್ತೆ ಅವ್ರಿಗೆ. ಯಾವಾಗ ಆಗುತ್ತೆ ಒಂದು 50, 60 ಡಿಪೆಂಡ್ಸ್. one year of practice. So 1 year of practice $50,000 ಅಂತಂದ್ರೆ ನೀವು ಕೊಡಕ್ಕಾಗಲ್ಲ. ಲೈಕ್ ಬೇರೆಯವ್ರು ಆಲ್ರೆಡಿ ಅವ್ರ ಹತ್ರ ಇರುತ್ತೆ ನೋಡಿ, ಅವ್ರದ್ದು ಲೈಸೆನ್ಸ್ ನಾವು ತಗೊಂಡು ನಾವ್ ಅದನ್ನ ಯೂಸ್ ಮಾಡ್ಕೋಬೇಕು ಅಷ್ಟೇ. ಅಂದ್ರೆ ಅವರು ಲೈಕ್ ಯಾರಪ್ಪ ಯಾರು ಹೆಸರು ಬರ್ತಾರಲ್ಲ, ಆಲ್ರೆಡಿ ಅವ್ರ ಹತ್ರ ಲೈಸೆನ್ಸ್ ಇರುತ್ತೆ, ಕಂಪನಿದೆಲ್ಲ ಲೈಸೆನ್ಸ್ ಕೊಟ್ಟಿರ್ತಾರೆ ನೋಡಿ, ಅವ್ರ ಹತ್ರ ಇಂದ ನಾವ್ ಇದ್ ಮಾಡ್ಕೊಂಡು ಅವ್ರದ್ದು ಐಡಿ ಇಂದ ಕ್ರಿಯೇಟ್ ಮಾಡ್ಕೊಂಡು ಅದು ತಗೋತಾರೆ. ಒಂದು ಅವ್ರು ಡಿಪೆಂಡ್ಸ್ ಅವ್ರು ಈ ತರ ಎಲ್ಲ ನನ್ಗೆ ಇದ್ರದ್ದೆಲ್ಲ ನಮ್ಗೆ ಹೇಳಲ್ಲ ಕಣು, ಇದೆಲ್ಲ ಟಾಪ್ ಸೀಕ್ರೆಟ್ಸ್ ಗಳು. ಬಿಕಾಸ್ ಇಷ್ಟು ದಿನ ಎಲ್ಲ ಇದ್ ಮಾಡ್ಬೇಕಲ್ಲ, ಯೂಸ್ ಮಾಡ್ಬೇಕಲ್ಲ, ಆಬ್ವಿಯಸ್ಲಿ ಅವ್ರು ದೇ ವಿಲ್ ಪೇ ಸಮ್ ಆಫ್ ದ. ಅವ್ರದ್ದು ಡಿಮ್ಯಾಂಡ್ಸ್ ಹೇಗಿರುತ್ತೋ, ಇವ್ರದ್ದು ಅಗ್ರಿಮೆಂಟ್ ಹೆಂಗಿರುತ್ತೋ ಅದ್ರ ಬೇಸ್ ಮೇಲೆ ಪೇ ಮಾಡ್ಕೊಂಡು ಹಾಗೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ಗೋಯಿಂಗ್ ಟು ಪೋಸ್ಟ್. ಅರ್ಥ ಆಯ್ತಾ ಆನ್ಲೈನ್ ಸ್ಟೂಡೆಂಟ್ಸ್? Yes, ma'am. Okay, let us go for the next one. So define bank sub account, OBYK. Yeah, third one. ಇಲ್ಲಿ ನಾವೇನ್ ಮಾಡ್ತೀವಿ, ಬ್ಯಾಂಕ್ ಅಕೌಂಟ್ ನ ಅಂಡ್ ಬಿಸಿನೆಸ್ ಅಕೌಂಟ್ ನ ಅಸೈನ್ ಮಾಡ್ತೀವಿ. ಓಕೆ, ಬಿಲ್ಸ್ ಡಿಸ್ಕೌಂಟ್ ಮತ್ತೆ ಬ್ಯಾಂಕ್ ಅಕೌಂಟ್ ಎರಡನ್ನು ಇವಾಗ ಅಸೈನ್ ಮಾಡೋಣ. ಓಕೆ, OBYK. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು? ಎಸ್, ವೆರಿ ಗುಡ್. ನ್ಯೂ ಎಂಟ್ರೀಸ್. ಸೊ ಚಾರ್ಟ್ ಆಫ್ ಅಕೌಂಟ್ಸ್ ನಂದೇನು? ಏನಪ್ಪ ಅರ್ಥ ಆಗ್ಲಿಲ್ಲ. ಬ್ಯಾಂಕ್ ಅಕೌಂಟ್ಗಳು ಮತ್ತೆ ಡಿಸ್ಕೌಂಟ್ ನಮ್ದು ಏನಿದೆಯೋ, ಬಿಲ್ಸ್ ಡಿಸ್ಕೌಂಟ್ಸ್ ಏನಿದೆಯೋ ಅದನ್ನ ನಾವು ನಮ್ಮ ಸ್ಪೆಷಲ್ ಎಂಟ್ರಿಗೆ ನಾವು ಸನ್ರಿ ಡೇಟಾಸ್ ಅಂಡರ್ ಅಲ್ಲಿ, ಅದೆಲ್ಲ ಕಸ್ಟಮರ್ಸ್ ಅಲ್ವಾ, ಸನ್ರಿ ಡೇಟಾಸ್ ಅಂಡರ್ ಅಲ್ಲಿ ನಾವ್ ಇವಾಗ ಅಸೈನ್ ಮಾಡ್ತಾ ಇದೀವಿ. ಬಿಲ್ಸ್ ಡಿಸ್ಕೌಂಟ್ ನ ಅಸೈನ್ ಮಾಡ್ತಾ ಇದೀವಿ. ಸಬ್ ಅಕೌಂಟ್ಸ್ ಅಲ್ವಾ ಅವೆಲ್ಲ, ಯಾಕಂದ್ರೆ ನಾವೆಲ್ಲ ಅಸೈನ್ ಮಾಡಿಲ್ಲ. ಸೊ ಯಾವ್ದ್ರಲ್ಲಿ ಕ್ರಿಯೇಟ್ ಮಾಡ್ಬೇಕಾದ್ರೆ ಜನರಲ್ ಲೆಡ್ಜರ್ ನಾವೇನು ಅಸೈನ್ ಮಾಡಿಲ್ಲ ಅಲ್ವಾ. ಸೊ ಇವೆಲ್ಲ ಬಂದ್ಬಿಟ್ಟು ಇದ್ರ ಸನ್ರಿ ಡೇಟಾಸ್ ಅಂಡರ್ ಅಲ್ಲಿ ಬರುತ್ತೆ. ಓಕೆ, ಸೊ ಫೈನ್. EU02. ಸೊ ಬ್ಯಾಂಕ್ ಅಕೌಂಟ್ ಯಾವ್ದು, ಎಷ್ಟು ನಮ್ದು ನಂಬರು?
Let me check if you want, you can. Next, we are doing discounting, so you can go ahead with the discount. In the usage, you can take it as a discounting because bank ಏನ್ ಮಾಡುತ್ತೆ ನಮ್ಗೆ bills discounts ಎಲ್ಲ ಕೊಡೋದು. So ಅದಕ್ಕೋಸ್ಕರ ಏನ್ ಮಾಡ್ತೀರಾ, will be taking as a usage as a discounting. Chart of accounts is present on the number. ನಿಮ್ದು ಚಾರ್ಟ್ ಆಫ್ ಅಕೌಂಟ್ಸ್ ನಂಬರ್ The usage one, discounting. or if you take discount to there, If you want, you can type or you'll be getting this. Okay. So special GN account ಏನ್ ನಮ್ದು ಇಂಡಿಕೇಟರ್ ಏನು? ಇಂಡಿಕೇಟರ್ AI. ಅದು ವೆಂಡರ್ಸ್ ಗೆ ಮತ್ತೆ ಕಸ್ಟಮರ್ಸ್ ಗೆ. ಇಲ್ಲೇನಿತ್ತು ಸ್ಪೆಷಲ್ ಇಂಡಿಕೇಟರ್? ಬಿಸ್ನೆಸ್ ಲೆವೆಲ್. W ಇಂಡಿಕೇಟರ್ ಮರ್ತೋಗ್ಬೇಡಿ, ನಾನು ತೋರಿಸಿದ್ನಲ್ಲ ಇಂಡಿಕೇಟರ್ W ಅಂತ. ಪ್ರತಿ ಒಂದೊಂದಕ್ಕೆ ಬೇರೆ ಬೇರೆ ಇರುತ್ತೆ. ಒಂದಕ್ಕೆ ಎಲ್ಲದಕ್ಕೂ ಎ ಅಂತ ಇರುತ್ತೆ ಅನ್ಕೋಬೇಡಿ ಆಯ್ತಾ. ಅದಕ್ಕೆ ನಾನು ತೋರಿಸ್ಬಿಟ್ಟು ಹೇಳಿದ್ ನಿಮ್ಗೆ ಈ ಡಿಸ್ಕೌಂಟಬಲ್ ಬಿಲ್ ಆಫ್ ಎಕ್ಸ್ಚೇಂಜ್. ಸೊ ಇಂಡಿಕೇಟರ್ ಬಂದ್ಬಿಟ್ಟು W. ಓಕೆ, ಇಫ್ ಯು ವಾಂಟ್ ವಿತ್ ಐಲ್ ಶೋ ಯು ಒನ್ಸ್ ಅಗೇನ್. ಓಕೆ, ಕಸ್ಟಮರ್ ರಿಕನ್ಸಿಲೇಷನ್ ಅಕೌಂಟ್ ಯಾವುದು? ನಾವ್ ಯಾವ್ದ್ರ ಅಂಡರ್ ಮಾಡ್ತಾ ಇರೋದು ಇವಾಗ? Sundry debtors under it. So you'll be taking sundry debtors. ಸ್ವಲ್ಪ ಟ್ರಿಕ್ಕಿ ಇದೆ ಅಲ್ಲ. So now you'll be going to take sundry debtors. So ಇಲ್ಲಿ ಬ್ಯಾಂಕ್ ಡಿಸ್ಕೌಂಟ್ ಫಾರ್ ಲಯಬಿಲಿಟೀಸ್ ಯಾವುದು? bank discount for liability. ಏನ್ ಕ್ರಿಯೇಟ್ ಮಾಡಿ? Discount. ಎಸ್, ವೆರಿ ಗುಡ್. ಇವಾಗ ಒಂದ್ ಸ್ವಲ್ಪ ಟ್ರ್ಯಾಕ್ ಬಂದ್ರೆ ವೈ ಎಕ್ಸರ್ಸೈಸ್ ಜಾಸ್ತಿ ಮಾಡ್ಬಿಟ್ರಿ ಅನ್ಸುತ್ತೆ. No, yesterday I did the exercise. And evening we went out for shopping where we walk and went there. Okay. By the time we got to the money guy, I was profit. So in the photo. ನನ್ಗೆ ಆಕ್ಚುಲಿ ನನ್ಗೆ ಏನ್ ಫೀಲ್ ಆಗ್ತಾ ಇತ್ತು ಅಂದ್ರೆ ಇವತ್ತು ಲಾವಣ್ಯ ಬರಲ್ಲ ಅಂತ ಫೀಲ್ ಆಗ್ತಾ ಇತ್ತು. I thought of not because I was pleased and then I thought of it. ಶ್ರುತಿ ಹೇಗಿದ್ದೀರಾ ಈಗ ನೀವು? ಓಕೆ ಮ್ಯಾಮ್. ಈಗ ಪರವಾಗಿಲ್ವಾ? ಎಸ್ ಮ್ಯಾಮ್. ಓಕೆ, ಇಲ್ಲಿ ತನಕ ಅರ್ಥ ಆಯ್ತಾ? ಸೊ ಕಸ್ಟಮರ್ ರಿಕನ್ಸಿಲೇಷನ್ ಅಕೌಂಟ್ ಯಾವುದು? ಕಸ್ಟಮರ್ ರಿಕನ್ಸಿಲೇಷನ್ ಅಕೌಂಟ್ ಯಾವುದು? ಸನ್ಡ್ರಿ ಡೆಟಾರ್ಸ್. ಓಕೆ, ವೆಂಡರ್ಸ್ ಅಕೌಂಟ್ ರಿಕನ್ಸಿಲೇಷನ್ ಅಕೌಂಟ್ ಯಾವುದು? ವೆಂಡರ್ಸ್ ಏನಂತಾರೆ? ಸಂಡೇ ಕ್ರೆಡಿಟರ್ಸ್. ಹಾ, ಆನ್ಲೈನ್ ಅಲ್ಲಿ ಬಂತು, ಆಫ್ಲೈನ್ ಅಲ್ಲಿ ಕೆ ಅಲ್ಲ. ನಾನ್ ಕೇಳ್ತಾ ಇರೋದು ರಿಕನ್ಸಿಲೇಷನ್ ಅಕೌಂಟ್. ಕಸ್ಟಮರ್ದು ಬಂದ್ಬಿಟ್ಟು ಸನ್ಡ್ರಿ ಡೆಟಾರ್ಸ್ ಅಲ್ವಾ? ಸನ್ಡ್ರಿ ಡೆಟಾರ್ಸ್. ಸೊ ವೆಂಡರ್ಸ್ ಆದ್ರೆ ಸೊ ಅದಕ್ಕೆ ನಾನು ಇಲ್ಲಿ ತಗೊಂಡಿರೋದು. ಓಕೆ, ಸೊ ಅಂಡ್ ಬ್ಯಾಂಕ್ ಸಬ್ ಅಕೌಂಟ್ ಲಯಬಿಲಿಟಿ ಬಂದ್ಬಿಟ್ಟು ಯಾವುದು? ಬಿಲ್ ಡಿಸ್ಕೌಂಟ್. ಅದಾದ್ಮೇಲೆ ನೀವು ಯು ಕ್ಯಾನ್ ಜಸ್ಟ್ ಪೋಸ್ಟ್. ಅರ್ಥ ಆಯ್ತಾ? ಓಕೆ, ಲೆಟ್ us go for the next one. Raise sales invoice. So sales invoice na we have to raise here. ಮಾಮೂಲಿ ರೈಸ್ ಮಾಡ್ತೀರಲ್ಲ ಸೇಲ್ಸ್ ಇನ್ವಾಯ್ಸ್. ಎಸ್, ಬರ್ಕೊಂಡ್ರೆ ಹೇಳಿ. ಆಲ್ರೆಡಿ ಎಷ್ಟೊಂದು ಸೇಲ್ಸ್ ಇನ್ವಾಯ್ಸ್ ಗಳನ್ನ ರೇಸ್ ಮಾಡಿದ್ದೀರಾ. ಸೊ ಹಿಯರ್ ಯು ಆರ್ ಗೋಯಿಂಗ್ ಟು ಗೈಡ್ ವಿತ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ? F-20. Let us take the date as a okay. What one ಏನ್ ಇಂಡಿಕೇಟ್ ಮಾಡುತ್ತೆ?
heading. ವಾಯ್ಸ್ One ಬಂದ್ಬಿಟ್ಟು header ಅಂತ ಮಾಡುತ್ತೆ. C1 ಬಂದ್ಬಿಟ್ಟು header. ಇದು ಬಂದ್ಬಿಟ್ಟು ನಾನೀಗ ಏನ್ ಹಾಕ್ಬೇಕಿಲ್ಲ ಅಕೌಂಟ್ ಅಲ್ಲಿ account ಅಲ್ಲಿ ಇವಾಗ customer. ಕಸ್ಟಮರ ನನ್ನ ಹತ್ರ ಇರೋದು ಒಬ್ಬರೇ ಕಸ್ಟಮರು. ಸೊ ಐಲ್ ಬಿ ಟೇಕಿಂಗ್ ಒನ್ ಕಸ್ಟಮರ್. ಸೊ ನೆಕ್ಸ್ಟ್ ಅಮೌಂಟ್ ಲೆಟ್ ಇಟ್ ಟೇಕ್ ಇಟ್ ಆಸ್ ಎ ನಿಮ್ಮ ಎಕ್ಸಾಂಪಲ್ ವೈಸ್ ಅಲ್ಲೇ ಹೋಗೋಣ. ಸೊ 50,000 and business area AU01. Text sold to Lavanya Private Limited. Okay, screen ಬರುತ್ತೆ. Very good. Account 6. Not one. Okay, and you are going to enter star business area star. ಇದೆಲ್ಲ ಆಲ್ರೆಡಿ ಮಾಡಿದೀರಾ ಗೈಸ್, ಅದಕ್ಕೆ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದೀನಿ. ಏನಾಗ್ಬಿಟ್ಟಿದೆ, ಇದು ಜಾಸ್ತಿ ಪ್ರಾಕ್ಟೀಸ್ ಆಗಿರುತ್ತೆ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ರಿಪೋರ್ಟ್ಸ್ ನೋಡೋಣ. ಸೊ ರಿಪೋರ್ಟ್ಸ್ಗೆ /NFBL ಇವಾಗ ನಂದು 113 ಅಲ್ಲಿ ಇದೆ. ಸೊ ಅದಕ್ಕೆ I'll be taking 113 all item execute. One ಎತ್ತಾನೆ ಇದ್ದಿದ್ದು. ಸೊ ಪರ್ಟಿಕ್ಯುಲರ್ ಆಗಿ ಬೇಕು ಅಂದ್ರೆ ಯು ಕ್ಯಾನ್ ಟೇಕ್ ದಟ್ ಒನ್ ಆನ್. ಓಕೆ, ಬಿಲ್ ವಿ ಕ್ಯಾನ್ ಟೇಕ್. ಓಕೆ, ಸೊ ಇಲ್ಲಿ ನಿಮ್ಗೆ ಏನು ಅಂತಂದ್ರೆ ಇಲ್ಲಿ ನಿಮ್ಗೆ ತೋರ್ಸಲ್ಲ. ಓಕೆ, ಸೊ ಯಾಕಂತಂದ್ರೆ ಆಕ್ಚುಲಿ ತೋರ್ಸ್ಬೇಕಲ್ಲ ಓಪನ್ ಐಟಮ್. ಒಂದ್ ನಿಮಿಷ /NFBL ಇಲ್ಲಿದೆ. ಓಕೆ, ಸೊ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಬೇಕು ಅಂತಂದ್ರೆ ಯು ಹ್ಯಾವ್ ಟು ಗೋ ವಿತ್ 3N. ಎಸ್, ನೋ, ಎಸ್. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಇವಾಗ ನಮ್ಗೆ ಯಾವ್ದು ಒಂದು ಓಪನ್ ಐಟಮ್ ನಾವ್ ಇವಾಗ ಆಲ್ರೆಡಿ ಕ್ರಿಯೇಟ್ ಮಾಡಿದೀವಿ. ಸೋಲ್ಡ್ ಗೂಡ್ಸ್ ಟು ಲಾವಣ್ಯ ಪ್ರೈವೇಟ್ ಲಿಮಿಟೆಡ್. ಓಕೆ, ಸೊ ಯು ಕ್ಯಾನ್ ಟೇಕ್ ನಾ. ಎಲ್ಲಪ್ಪ 7th one ಇನ್ನ ಬೇರೆ ಇದೆ. ಓಕೆ, I'll show it. Okay, so okay, you can go now with the 5th point, that is the BOE, bill of exchange portfolio. So portfolio dalli they didn't give the T codes, we have to go with the path. Okay, navigation path. I'll explain. ಪೋರ್ಟ್ಫೋಲಿಯೋ ಅಂತಂದ್ರೆ ಹೇಗೆ ಅಂತಂದ್ರೆ ಲೈಕ್ ಸೊ ನಮ್ಗೆ ಬಂದ್ಬಿಟ್ಟು 3 ಪೋರ್ಟ್ಫೋಲಿಯೋಸ್ ಗಳು ಇರುತ್ತೆ. ಓಕೆ, ಒಂದು ಪೋರ್ಟ್ಫೋಲಿಯೋ ಅಂತಂದ್ರೆ ಒಂದು ಸೆಷನ್ ಆತರ. ಒಂದು ಇದ್ರಲ್ಲಿ ಏನು ಅಂತಂದ್ರೆ ಆ ಮೆಚುರಿಟಿ ಡೇಟ್ ಒಳಗಡೆ ಏನಾದ್ರೂ ಆ ಪರ್ಟಿಕ್ಯುಲರ್ ಪರ್ಸನ್ ಏನಾದ್ರೂ ಕೊಟ್ರೆ ಅವಾಗ ನೀವು ಪೋರ್ಟ್ಫೋಲಿಯೋ 1 ತಗೋತೀರ. ಮೆಚುರಿಟಿ ಡೇಟ್ ಒಳಗಡೆ ಡ್ಯೂ ಡೇಟ್ ಒಳಗಡೆ ಕಸ್ಟಮರ್ ನನಗೆ ಅಮೌಂಟ್ ಕೊಟ್ರೆ ಪೋರ್ಟ್ಫೋಲಿಯೋ 1 ತಗೋತೀರಾ. ಅಂತಂದ್ರೆ ಅದ್ರ ಒಳಗಡೆ ನೀವು ನನಗೆ ಕೊಟ್ರೆ ಒನ್ ಪೋರ್ಟ್ಫೋಲಿಯೋ. ಸೆಕೆಂಡ್ ಪೋರ್ಟ್ಫೋಲಿಯೋ ಏನು ಅಂತಂದ್ರೆ ಲೈಕ್ ಇನ್ನೂ ಡೇಟ್ ಆಗಿದೆ. ಸೊ ಡೇಟ್ ಆಗಿದೆ, ಡೇಟ್ ಮುಗ್ದೋಗಿದೆ, ಬಟ್ ಇನ್ನು ನೀವು ಪೇ ಮಾಡಿಲ್ಲ. ಆನ್ ಟೈಮ್ಗೆ ನೀವು ನನಗೆ ಕೊಟ್ಟಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ವಿಲ್ ಬಿ ಗೋಯಿಂಗ್ ವಿತ್ ದ ಪೋರ್ಟ್ಫೋಲಿಯೋ 2. ಓಕೆ, ಅಂಡ್ third on first 1 ಒಳಗಡೆ ಕೊಟ್ರೆ 1.
ಸೊ ಫಸ್ಟ್ ಒನ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ವಿತ್ ಇನ್ ಮೆಚುರಿಟಿ ಡೇಟ್ ಒಳಗಡೆ 30 ಡೇಸ್ ಒಳಗಡೆ ನೀವು ರಿಸೀವ್ ಮಾಡಿದ್ರೆ ಪೋರ್ಟ್ಫೋಲಿಯೋ 1 ಯೂಸ್ ಮಾಡ್ತೀರಾ. ಸೊ ಆಫ್ಟರ್ ಲೈಕ್ ಮೆಚುರಿಟಿ ಡೇಟ್ಸ್ ಆದ್ಮೇಲೆ ನೀವು ರಿಸೀವ್ ಮಾಡಿದ್ರೆ ಪೋರ್ಟ್ಫೋಲಿಯೋ 2 ಯೂಸ್ ಮಾಡ್ತೀರಾ. ಮೆಚುರಿಟಿ ಡೇಟ್ ಆಯ್ತು, ಎಲ್ಲ ಡೇಟು ಆಯ್ತು, ಇನ್ನು ನೀವು ಅಮೌಂಟ್ ರಿಸೀವ್ ಮಾಡಿಲ್ಲ ಅಂತಂದ್ರೆ ಪೋರ್ಟ್ಫೋಲಿಯೋ 3 ಯೂಸ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಏನು ಅಂತಂದ್ರೆ ಪೋರ್ಟ್ಫೋಲಿಯೋ ಅಂತಂದ್ರೆ ವಿ ವಿಲ್ ಬಿ ಕ್ಯಾಟಗರೈಸ್ಡ್ ಇನ್ ದ BOE, ಬಿಲ್ ಆಫ್ ಎಕ್ಸ್ಚೇಂಜ್, ಬೇಸ್ಡ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಮೇಲೆ ನಾವು ಪೋರ್ಟ್ಫೋಲಿಯೋನ ನಾವು ತಗೋತೀವಿ. ಓಕೆ, ಅಂದ್ರೆ ರಿಯಲ್ ಟೈಮ್ ಅಲ್ಲಿ ಪೋರ್ಟ್ಫೋಲಿಯೋ ಅಂತಂದ್ರೆ 1 2 3 ಅಂತ ಅಂದ್ಬಿಟ್ಟು ಬೈಫೋಕೇಟ್ ಆಗಿರುತ್ತೆ. ಸೊ BOE ಅಲ್ಲಿ ಅಂತಂದ್ರೆ ಈ ಒಂದು ಸಿನಾರಿಯೋಸ್ ಗಳು ಬರುತ್ತೆ. ಪೋರ್ಟ್ಫೋಲಿಯೋನ ತಗೋತೀವಿ. ಯೂಶಲಿ ನಮ್ಗೆ ಜನರಲ್ ಗೊತ್ತು ಪೋರ್ಟ್ಫೋಲಿಯೋ ಅಂತಂದ್ರೆ ಏನು ಅಂತ. ಪೋರ್ಟ್ಫೋಲಿಯೋ ನಿಮ್ಗೆ ಪೋರ್ಟ್ಫೋಲಿಯೋಸ್ ಹಾಕ್ತಾರ ಗೊತ್ತಾ? ಬೇಬೀಸ್ ಗಳಿಗೆಲ್ಲ 1 ಮಂತ್ ಪೋಲಿಯೋ. ಸೊ ಅದು ಹಾಗೇನೆ ಅಲ್ವಾ? ಸೊ ಇವಾಗ ಅಂತಂದ್ರೆ ಈ ತರ ಮೆಚುರಿಟಿ ಡೇಟ್ ಒಳಗಡೆ ನೀವು ಒಂದು ಮಗುಗೆ ಹಾಕ್ಸ್ಬೇಕು, ಅದ್ ಆದ್ಮೇಲೆ ಹಾಕ್ಸಿಲ್ಲ ಅಂತಂದ್ರೆ ನಿಮ್ಗೆ ಬೇರೆ ಕಾಯಿಲೆಗಳು ಬರುತ್ತೆ ಅಂತೆಲ್ಲ ಇರುತ್ತಲ್ಲ. ಇದು ಆ ತರನೇ ಪೋಲಿಯೋ ತರ. ಸೊ ಜನರಲ್ ಆಗಿ ನಮಗ್ ಗೊತ್ತಿರೋ ಪೋರ್ಟ್ಫೋಲಿಯೋ ಅಂತಂದ್ರೆ ಇದೆ ತಾನೆ. ಶ್ರುತಿ ಗೊತ್ತಿರುತ್ತೆ ಅನ್ಸುತ್ತೆ ಅಲ್ವಾ? ಎಸ್ ಮ್ಯಾಮ್, 3 ಮಂತ್ಸ್ಗೆ 6 ಮಂತ್ಸ್ಗೆ ಅಂತ ಇರುತ್ತೆ. 6 ಮಂತ್ಸ್ಗೆ. ಸೊ ಅದೇ ತರ ಇದನ್ನು ಕೂಡ. ಸೊ ಆದ್ರೆ ಇಲ್ಲಿ ಏನು ಅಂತಂದ್ರೆ ನಮ್ದು ಬಿಲ್ ಆಫ್ ಎಕ್ಸ್ಚೇಂಜ್ ಅಲ್ಲಿ ಪೋರ್ಟ್ಫೋಲಿಯೋ ಅಂತಂದ್ರೆ 1 2 3. ಸೊ ಒಂದು ಫಸ್ಟ್ ರಿಸೀವ್ ವಿತ್ ಇನ್ ಮೆಚುರಿಟಿ ಡೇಟ್ ಒಳಗಡೆ ನೀವು ರಿಸೀವ್ ಮಾಡಿದ್ರೆ ವಿಲ್ ಬಿ ಯೂಸಿಂಗ್ ಫಸ್ಟ್ ಫೋಲಿಯೋ. ಸೆಕೆಂಡ್ ಏನಾದ್ರೂ ನೀವು ಸೆಕೆಂಡ್ ಪೋರ್ಟ್ಫೋಲಿಯೋ ಏನು ಅಂತಂದ್ರೆ ಯೂಸ್ ಮಾಡ್ತೀರಾ ಯಾವಾಗ ಅಂತಂದ್ರೆ ಆ ಮೆಚುರಿಟಿ ಡೇಟ್ ಆದ್ಮೇಲೆ ಏನಾದ್ರು ರಿಸೀವ್ ಮಾಡಿದ್ರೆ, ಇನ್ ಕೇಸ್ ನೀವು ರಿಸೀವ್ ಮಾಡಿದ್ರೆ ಸೆಕೆಂಡ್ ಪೋರ್ಟ್ಫೋಲಿಯೋ ಯೂಸ್ ಮಾಡ್ತೀರಾ. ನೀವು ಥರ್ಡ್ ಪೋರ್ಟ್ಫೋಲಿಯೋ ಏನಕ್ಕೆ ಯೂಸ್ ಮಾಡ್ತೀರಾ ಅಂತಂದ್ರೆ ಅಮೌಂಟೇ ರಿಸೀವ್ ಮಾಡಿಲ್ಲ ಅಂತಂದ್ರೆ ವಿಲ್ ಬಿ ಯೂಸಿಂಗ್ ಥರ್ಡ್ ಪೋರ್ಟ್ಫೋಲಿಯೋ. ಓಕೆ, ಅಂಡರ್ಸ್ಟುಡ್? ಇದೊಂದು ಕ್ಯಾಟಗರೈಸ್ ಮಾಡಿರೋದು. BOE ಲಿ ಒಂದು ಕ್ಯಾಟಗರೈಸ್ ಮಾಡ್ತಾರೆ ಬೇಸ್ಡ್ ಆನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್ಸ್. ಓಕೆ, ಅರ್ಥమైందా? ಹಲೋ? ಎಸ್ ಮ್ಯಾಮ್. ಓಕೆ, ಸೊ ಇವಾಗ ನಮ್ಗೆ ಇಲ್ಲಿ ನ್ಯಾವಿಗೇಷನ್ ಪಾತ್ ಕೊಟ್ಟಿಲ್ಲ. ಸೊ ವಿಲ್ ಬಿ ಟೇಕಿಂಗ್ ಆಸ್ ಅ ವಾಟ್? SPR. ಸೊ ನೆನ್ಪಿಟ್ಕೊಂಡಿದ್ದೀರಾ ನೆನ್ಪಿಟ್ಕೊಂಡಿದ್ದೀರಲ್ಲ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ವಿತ್ ದ IMG SAP reference. IMG, you can click on that. Okay, so after that financial accounting, can you see that financial accounting? After that bank account. After that business transaction. After that bills of exchange transaction. You can take it as a BOE exchange transaction. After that you will be clicking on the bills of exchange receivable. Means BOE exchange receivable. ಆಯ್ತಾ, ಬರ್ಕೊಂಡ್ರಾ? ಒಂದ್ ನಿಮಿಷ. ಇಲ್ಲಿ ತನಕ ಆಯ್ತಪ್ಪ ಆನ್ಲೈನ್? ಎಸ್ ಮ್ಯಾಮ್. ಓಕೆ, ನೆಕ್ಸ್ಟ್ receivables. So next, post bill of exchange receivables. ಡಬಲ್ ಕ್ಲಿಕ್ ಮಾಡ್ಬಿಟ್ಟು ನಾ ಎಲ್ಲೋ okay. Next, bill or exchange portfolio. Bill or exchange portfolio. Yes. Bill or exchange portfolio. Folios. Aita. Next, you'll be clicking on the define bill of exchange portfolio. Bill of exchange portfolios. You'll be clicking on that execute. So, nimdu company code
ಬೈ ಡಿಫಾಲ್ಟ್ ಆಗಿ ಬರುತ್ತೆ. ಯು ಕ್ಯಾನ್ ಜಸ್ಟ್ ಎಂಟರ್. ಆಯ್ತಾ ಆಯ್ತಾ ಇಲ್ಲಿ ತನಕ ಬರ್ಕೊಂಡ್ರಾ? ಸೊ ನೆಕ್ಸ್ಟ್ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. Okay, so ಈಗ portfolio. So you can take like BOE, APR. ನಿಮ್ದು ಇದ್ರದ್ದು ನೆನ್ಪಿಟ್ಕೊಳತ್ರ ಹಾಕಿ. APR ಏಪ್ರಿಲ್ ಬಿ ಅಂತ ಹಾಕ್ತೀನಿ. BOE APR BL ನಿಮ್ಗೆ ಏನ್ ಬರುತ್ತದ. ಓಕೆ, ಸೊ ನೇಮ್ ಬಂದ್ಬಿಟ್ಟು BOE portfolio for April B. ಆಯ್ತಾ? ಸೊ ಇಲ್ಲಿ GL ಅಕೌಂಟ್ ಯಾವ್ದು ಬರುತ್ತೆ? ಸ್ಪೆಷಲ್ GL ಅಕೌಂಟ್. ಸೊ ಬಿಲ್ಸ್ ರಿಸೀವಬಲ್. ಸೊ ವಿಲ್ ಬಿ ಟೇಕಿಂಗ್ ಬಿಲ್ಸ್ ರಿಸೀವಬಲ್. ಆಯ್ತಾ? ಇಲ್ಲಿ you'll be mentioning as a bill of exchange. Be taking as a bill of exchange. ಆಯ್ತಾ? Next you'll be posting. ಅರ್ಥమైందా? ಬಿಟ್ ಟ್ರಿಕ್ಕಿ ಇದೆ. ಸೊ ಇವಾಗಿಂದ ಇರೋ ಟಾಪಿಕ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಸೊ ಐ ರಿಕ್ವೆಸ್ಟ್ ಯು ಆಲ್ ಟು ಪ್ರಾಕ್ಟೀಸ್. ಸ್ವಲ್ಪ ಕಾಂಪ್ಲಿಕೇಟೆಡ್. GST ಅದು ಇದೆಲ್ಲ ಸ್ವಲ್ಪ ಇದೆಯಲ್ಲ, ಕಂಟ್ರೋಲಿಂಗ್ ಆಸ್ಪೆಕ್ಟ್ಸ್ ಎಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಎಲ್ಲಾನು ಇರುತ್ತೆ. Okay, let us go for the next one. Bill of exchange posting. Sixth. One second. ಓಕೆ, ಸೊ ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಬಿಲ್ ಆಫ್ ಎಕ್ಸ್ಚೇಂಜ್ ಪೋಸ್ಟಿಂಗ್. ಸೊ ಬಿಲ್ ಆಫ್ ಏನ್ ಎಕ್ಸ್ಚೇಂಜ್ ಇದೆಯೋ ಅದನ್ನ ನೀವೇನ್ ಮಾಡ್ತೀರಾ, ಇವಾಗ ಪೋಸ್ಟಿಂಗ್ ಮಾಡ್ತೀರಾ. ಸೊ ಪೋಸ್ಟಿಂಗ್ ಆದ್ಮೇಲೆ ಏನ್ SAP ನೀವು ಪೋಸ್ಟ್ ಮಾಡ್ತೀರಾ. ಸೊ ಪೋಸ್ಟ್ ಮಾಡಾದ್ಮೇಲೆ ಪರ್ಟಿಕ್ಯುಲರ್ ಏನು BOE ಇದೆಯೋ ಅದನ್ನ, ಅಂದ್ರೆ ಬಿಲ್ ಆಫ್ ಎಕ್ಸ್ಚೇಂಜ್ ಏನಿದೆಯೋ ಅದನ್ನ ರಿಸೀವಬಲ್ ಅಮೌಂಟ್ ಇದೆಯೋ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಟು. ಸೊ ಇಲ್ಲೇನು ಅಂತಂದ್ರೆ ಬಿಲ್ ಆಫ್ ಎಕ್ಸ್ಚೇಂಜ್ ನ ನಾವು ಪರ್ಟಿಕ್ಯುಲರ್ ಆಗಿ ನಾವು ರೆಕಾರ್ಡ್ ಮಾಡ್ತೀವಿ. ಯಾವ್ದ್ರಲ್ಲಿ SAP ಪೋಸ್ಟ್ ಮಾಡ್ತೀವಿ. ಯಾವ ತರ ಅಂತಂದ್ರೆ ಏನ್ ರಿಸೀವ್ ಮಾಡ್ತೀರಾ, ಪರ್ಟಿಕ್ಯುಲರ್ ಪರ್ಸನ್ಸ್ ಹತ್ರ ಏನ್ ಬಿಲ್ಸ್ ರಿಸೀವಬಲ್ ಏನ್ ರಿಸೀವ್ ಮಾಡ್ತೀರಾ, ದಟ್ ವಿಲ್ ಬಿ ಗೋಯಿಂಗ್ ಟು ಟ್ರಾನ್ಸ್ಫರ್ ಮಾಡ್ತೀರಾ. ಬಿಲ್ಸ್ ರಿಸೀವಬಲ್ ಗೆ ಟ್ರಾನ್ಸ್ಫರ್ ಮಾಡ್ತೀರಾ ಅಂಡರ್ ಸನ್ರಿ ಡೇಟಾಸ್. ಏನು ಅಂತಂದ್ರೆ ಇಲ್ಲಿ ಕಸ್ಟಮರ್ಸ್ ಅಕೌಂಟ್ ಇಂದ ಗೆಟ್ ಟ್ರಾನ್ಸ್ಫರ್ ಟು. Okay, ಇಲ್ಲಿ customer account will be they will be going to get transfer from the bills receivable account. Okay, can I do online? ಅರ್ಥ ಆಗ್ತಿದ್ಯಾ? ಎಸ್ ಮ್ಯಾಮ್, ಸ್ವಲ್ಪ ಪ್ರಾಸೆಸ್ ಲೆಂದಿ ಇದೆ. ಪ್ರೋಸೆಸ್ ಲೆಂತ್ ಇದೆ. ಎಸ್, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಓಕೆ, ಏನಪ್ಪ ಸ್ವಲ್ಪ ಜಾಸ್ತಿ ಇಲ್ಲ. ಓಕೆ, ಸೊ ಲೆಟ್ us take the date also. Yes. ಓಕೆ, ಪೋಸ್ಟಿಂಗ್ ಫೀ 9 ಏನ್ ಇಂಡಿಕೇಟ್ ಮಾಡುತ್ತೆ?
ಇಲ್ಲಿ ನಾವೇನ್ ಇದನ್ನ ಮಾಡ್ತಾ ಇರೋದು ಸ್ಪೆಷಲ್ ಎಂಟ್ರಿ ಬಿಲ್ಸ್ ರಿಸೀವಬಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನಾಗುತ್ತೆ ಕಸ್ಟಮರ್ ವಿಲ್ ಬಿ ಗೆಟ್ ಟ್ರಾನ್ಸ್ಫರ್ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. ಓಕೆ, ಸೊ 9 ಏನ್ ಇಂಡಿಕೇಟ್ ಮಾಡುತ್ತೆ ಸ್ಪೆಷಲ್ GL ಡೆಬಿಟ್ ಅಕೌಂಟ್. ಸೊ ಸ್ಪೆಷಲ್ GL ಡೆಬಿಟ್ ಅಕೌಂಟ್ ಯಾವುದು? ರಿಸೀವಬಲ್. ಎಸ್, ವೆರಿ ಗುಡ್. ಸ್ಪೆಷಲ್ GL ಅದನ್ನ ನಾವು ಬಟ್ ಆದ್ರೆ ನೀವು ಇಲ್ಲಿ ತಗೊಳಕ್ ಆಗುತ್ತಾ? ಬಿಲ್ಸ್ ರಿಸೀವಬಲ್ ನ ರಿಕನ್ಸಿಲೇಟ್ ಆಗಿರೋದನ್ನ ನೀವು ತಗೊಳಕ್ ಆಗುತ್ತಾ? ಬೋಲು, ಇಲ್ಲಿ ಅಕೌಂಟ್ ಅಲ್ಲಿ ಏನ್ ತಗೋತೀರಾ ಈಗ? ರಿಸೀವಬಲ್ಸ್ ನೀವು ತಗೊಳಕ್ ಆಗುತ್ತಾ? ಯಾಕಾಗಲ್ಲ ಅಂತಂದ್ರೆ ಸಂಡ್ರಿ ಡೆಟಾಸ್ ನ ನೀವು ಸ್ಪೆಷಲ್ ಇದ್ ಮಾಡಿದೀರಾ, ರಿಕನ್ಸಿಲೇಟ್ ಮಾಡಿದೀರಾ. ಸೊ ನೀವು ತಗೋತೀರಾ ಅದನ್ನ? ಸಂಡ್ರಿ ಡೆಟಾಸ್ ತಗೋತಾರ, ಅದ್ರ ಯೂಸ್ ಮಾಡ್ತಾರ ಅದನ್ನ ಸಂಡ್ರಿ ಡೆಟಾಸ್ ನ? ಸ್ಪೆಷಲ್ ರಿಕನ್ಸಿಲಿಯೇಷನ್ ಏನೇನ್ ಆಗಿದ್ಯೋ ಅದನ್ನ ನಾವು ಯೂಸ್ ಮಾಡಕ್ ಆಗಲ್ಲ ಗೈಸ್, ಕೀಪ್ ಇನ್ ಯೋರ್ ಮೈಂಡ್. ಓಕೆ, ಅದನ್ನ ನಾವು ಯಾವ ಅಕೌಂಟ್ ಅಲ್ಲಿ ನಾವು ಯೂಸ್ ಮಾಡಕ್ ಆಗಲ್ಲ. ಸಂಡ್ರಿ ಡೆಟಾಸ್ ಆಗ್ಲಿ, ಸಂಡ್ರಿ ಕ್ರೆಡಿಟರ್ಸ್ ಆಗ್ಲಿ, ಅಡ್ವಾನ್ಸ್ ವೆಂಡರ್ಸ್ ಆಗ್ಲಿ, ಅಡ್ವಾನ್ಸ್ ಕಸ್ಟಮರ್ಸ್ ಆಗ್ಲಿ, ಆಸ್ ವೆಲ್ ಆಸ್ ಇವತ್ತು ಪೋಸ್ಟ್ ಅಲ್ಲಿ ಸಬ್ ಅಕೌಂಟ್ಸ್ ಗಳನ್ನ ಮಾತ್ರ ಯೂಸ್ ಮಾಡೋದು. ಇವಾಗ ನಿಮ್ಮ ಕಸ್ಟಮರ್ಸ್ ಅಲ್ವಾ, ನೀವೆಲ್ಲ ಯಾವ್ದ್ರ ಅಂಡರ್ ಅಲ್ಲಿ ಬರ್ತೀರಾ? ಸೊ ಇಲ್ ಬಿ ಕಮ್ಸ್ ಅಂಡರ್ ದ ಸ್ಪೆಷಲ್ ಜನರಲ್ ಅಕೌಂಟ್ ನಾವು ಚೂಸ್ ಮಾಡಿಲ್ವಲ್ಲ. ಅಸೈನ್ ಮಾಡ್ಬೇಕಾದ್ರೆ ಮಾತ್ರ ಮಾಡ್ತೀವಿ ಅಷ್ಟೇನೆ, ಇಲ್ಲಿ ಟ್ರಾನ್ಸಾಕ್ಷನ್ ಮಾಡಕ್ ಆಗಲ್ಲ. ಸೊ ಇಲ್ಲಿ ನಿಮಗೆ ಕರೆಕ್ಟ್ ಆಗಿ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಕೊಟ್ಟಿದ್ದಾರೆ ನೋಡಿ, ಸ್ಪೆಷಲ್ ಇಂಡಿಕೇಟರ್ ಅಂತ W ಅಂತ. ಸೊ ಇವಾಗ ನೀವು ಕಸ್ಟಮರ್ ಅಕೌಂಟ್ ಏನಿದೆಯೋ ಅದನ್ನೇ ತಗೋತೀರ. ಓಕೆ, ಯಾಕೆ ಅಂತಂದ್ರೆ ಏನಪ್ಪಾ ಡಿಸ್ಕೌಂಟಿಂಗ್ ಅಲ್ಲ, ಲೈಕ್ ನೀವ್ ಅದನ್ನ ರಿಕನ್ಸಿಲೇಟ್ ಮಾಡ್ತಾ ಇದ್ದೀರಾ. ಸ್ಪೆಷಲ್ ಜನರಲ್ ಅಕೌಂಟ್ ಗೆ ಬಿಲ್ಸ್ ರಿಸೀವಬಲ್ ನ ಸ್ಪೆಷಲ್ ಜನರಲ್ ಲೆಜರ್ ಅಕೌಂಟ್ ಗೆ ಇದ್ ಮಾಡಿದೀರಾ ನೀವು. ಅದ್ರದ್ದು ಸ್ಪೆಷಲ್ ಜನರಲ್ ಲೆಜರ್ ಅಕೌಂಟ್ ಬರ್ಬಿಟ್ಟು ಒಂದೇ, ಅದು ಬಿಲ್ಸ್ ರಿಸೀವಬಲ್ ಮಾತ್ರ. ಓಕೆ, ಬಿಲ್ಸ್ ರಿಸೀವಬಲ್ ಏನ್ ಇಂಡಿಕೇಟ್ ಮಾಡುತ್ತೆ W. ಓಕೆ, ಸೊ ಇಲ್ಲಿ ನಾವು ಟ್ರಾನ್ಸಾಕ್ಷನ್ ಮಾಡ್ತಾ ಇರೋದೇನು, ಕಸ್ಟಮರ್ ಏನ್ ಮಾಡ್ತಾ ಇದಾರೆ ವಿಲ್ ಬಿ ಗೆಟಿಂಗ್ ಟ್ರಾನ್ಸ್ಫರ್ ಟು ಬಿಲ್ಸ್ ರಿಸೀವಬಲ್ ಅಕೌಂಟ್. ಸೊ ಇಲ್ಲಿ ನೀವೇನ್ ತಗೋತೀರಾ ಅಂತಂದ್ರೆ ಅಗೇನ್ ಯು ಆರ್ ಗೋಯಿಂಗ್ ಟು ಟೇಕ್ ದ ಕಸ್ಟಮರ್ಸ್ ಅಕೌಂಟ್. ಓಕೆ, ಕಸ್ಟಮರ್ಸ್ ಅಕೌಂಟ್ ನೇ ತಗೋತೀರಾ. ಆಮೇಲೆ ಯು ವಿಲ್ ಬಿ ಗೋಯಿಂಗ್ ಟು ಎಂಟರ್. ಓಕೆ, ಅದಾದ್ಮೇಲೆ ಅಮೌಂಟ್ ಯು ಕ್ಯಾನ್ ಟೇಕ್, ಲೆಟ್ ಮಿ ಟೇಕ್ ಇಟ್ ಆಸ್ ಅ ಒಂದ್ ನಿಮಿಷ ಪೋಸ್ಟ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ. ಓಕೆ, ನೆಕ್ಸ್ಟ್ ಬಿಸ್ನೆಸ್ ಏರಿಯಾ AU01 as well as text BOE against the document. ಯಾವ ಡಾಕ್ಯುಮೆಂಟ್ ನಂಬರ್ ನಂಗೆ ಗೊತ್ತಿಲ್ಲ, ಮರ್ತೋಯ್ತು. ಸೊ ಅದಕ್ಕೆ ಅಲ್ಲಿ ಬಿ ಪುಟ್ಟಿಂಗ್ ಆಸ್ ಅ ಡಾಕ್ಯುಮೆಂಟ್ ಅಗೇನ್ಸ್ಟ್ ದ ಡಾಕ್ಯುಮೆಂಟ್. ನೀವು ಅದನ್ನ ಹಾಕೊಳ್ಳಿ ಆಯ್ತಾ. 308 ಸಮಥಿಂಗ್ ಏನೋ ಇದೆ. ಓಕೆ, ಬಿಲ್ಸ್ ರಿಸೀವಬಲ್. ಸೊ ಯು ಕ್ಯಾನ್ ಟೇಕ್ ದಟ್. ಓಕೆ, ಫೈನ್. ಸೊ ಇಲ್ಲಿ ಡ್ಯೂ ಡೇಟ್ ಯಾವ್ದಾದ್ರು ಒಂದು ಡ್ಯೂ ಡೇಟ್ ನ ಕೊಡಿ. ಆಬ್ವಿಯಸ್ಲಿ ಎಕ್ಸ್ಚೇಂಜ್ ಮಾಡಕ್ಕೆ ಒಂದು ಮಂತ್ ಆದ್ರೂ ಕೊಟ್ಟಿರ್ತಾರೆ ಅಲ್ವಾ ಟೈಮ್. ಸೊ ಲೆಟ್ ಅಸ್ ಟೇಕ್ ಇಟ್ ಆಸ್ ಅ 31st ತಗೊಳ್ಳೋಣ. ಓಕೆ, 31st 8. ನಿಮ್ಗೆ ಯಾವ್ದು ಬೇಕು ಆ ಡೇಟ್ ತಗೊಳ್ಳಿ. ಓಕೆ, ನಾನು 31st ತಗೊಳ್ತೇನೆ. ಎಸ್, ಆಯ್ತಾ ಇಲ್ಲಿ ತನಕ? ಓಕೆ, ನೆಕ್ಸ್ಟ್ ಯು ಹ್ಯಾವ್ ಟು ಜಸ್ಟ್ ಕ್ಲಿಕ್ ಆನ್ ದ ಪೋಸ್ಟ್ ಆಪ್ಷನ್. ಇದೊಂದು ಕಣ. ನಾನು ಈ ತರ ಡೇಟ್ ಹಾಕಿದ್ರೆ ಅದೆಲ್ಲಿ ತಗೊಳುತ್ತೆ?
ಅದ್ನು ಯಾರು ಕಂಡುಹಿಡಿಲಿಲ್ವಲ್ಲ. And it's very common for the certain is software is not very easy. ಓಕೆ ಆಯ್ತು. ಸೊ ಇವಾಗ ಆಟೋಮೆಟಿಕ್ ಆಗಿ ಓಪನ್ ಐಟಮ್ ಸೆಲೆಕ್ಷನ್, ಇವಾಗ ನಾವು ಓಪನ್ ಐಟಮ್ ನ ಸೆಲೆಕ್ಷನ್ ಮಾಡ್ತೀವಿ. ಸೊ ಇಲ್ಲಿ ನಿಮ್ದು ಸ್ಪೆಷಲ್ ಇಂಡಿಕೇಟರ್ ಏನಿದು ನಿಮ್ದು? Yes, you will be putting the W. Okay, ನಮ್ದು ಜನರಲ್ ಲೆಜರ್ ಅಕೌಂಟ್ 391 guys, keep in your mind 391 Why is it? Okay, now this is ಅಕೌಂಟ್ ಅಲ್ಲಿ ಅದೇ ಅಕೌಂಟ್ ಅಲ್ಲಿ ಯಾವಾಗ್ಲೂ ಇದು ಮಾಡುತ್ತಲ್ಲ ಸೇಲ್ಸ್ Reflect. ಇಲ್ಲ, ಅದು ಆಟೋಮೆಟಿಕ್ ಆಗಿ ಇದಾಗುತ್ತೆ, ಅಪ್ಡೇಟ್ ಆಗಿದೆ. ಓಕೆ, ಸೊ ನೀವೇನಂತಂದ್ರೆ ಜಸ್ಟ್ ನೀವು ಸ್ಪೆಷಲ್ ಇಂಡಿಕೇಟರ್ ಏನಿದೆಯೋ ಅದನ್ನ ಹಾಕ್ಬೇಕಷ್ಟೇ. ಅದಾದ್ಮೇಲೆ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ದ ಅಗೇನ್ ಪೋಸ್ಟ್ ಆಪ್ಷನ್. ಸೊ ಯು ಕ್ಯಾನ್ ಸಿ ದಟ್ ಡಾಕ್ಯುಮೆಂಟ್ 4007 ವಾಸ್ ಪೋಸ್ಟೆಡ್ ಇನ್ ಕಂಪನಿ ಕೋಡ್ AUR1. ಇವಾಗ ನೀವೇನ್ ಮಾಡಿದಿರಾ, ಯು ಹ್ಯಾವ್ ಪೋಸ್ಟೆಡ್ ದ ಬಿಲ್ ಆಫ್ ಎಕ್ಸ್ಚೇಂಜ್. ಬಿಲ್ ಆಫ್ ಎಕ್ಸ್ಚೇಂಜ್ ನ ನೀವು ಪೋಸ್ಟ್ ಮಾಡಿದಿರಾ ಇವಾಗ ಅಷ್ಟೇ. ಓಕೆ, ಸೊ ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ ಆಫ್ಟರ್ accepting the BOE from the customers? POE from the Customers. customer account data. Yes, I'll show you here more documents display. So ಇಲ್ಲಿ ನಿಮ್ಗೆ you can see that ಇಲ್ಲಿ ನಿಮ್ಗೆ ಎರಡೂ ಕೂಡ ಲಾವಣ್ಯ ಅಂತಾನೆ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಸ್ಪೆಷಲ್ ಇಂಡಿಕೇಟರ್ ಏನ್ ಸೈನ್ ಆಫ್ ಮಾಡುತ್ತೆ, ಅದು W ಅಂತಂದ್ರೆ ಇದು ಬಿಲ್ಸ್ ರಿಸೀವಬಲ್. ಕ್ಲಿಯರ್ ಆಗಿರಲ್ಲ ಇನ್ನ. ಸೊ ಜಸ್ಟ್ ಇವಾಗ ನೀವು ಬಿಲ್ ಆಫ್ ಎಕ್ಸ್ಚೇಂಜ್ ಇದ್ ಮಾಡ್ತಾ ಇದೀರಾ, ಪೋಸ್ಟ್ ಮಾಡ್ತಾ ಇದೀರಾ ಅಷ್ಟೇ. ಓಕೆ ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು W ಏನ್ ಇಂಡಿಕೇಟ್ ಮಾಡುತ್ತೆ, ಬಿಲ್ಸ್ ರಿಸೀವಬಲ್ ಲಾವಣ್ಯ ಅಕೌಂಟ್ ಡೇಟಾ ಟು ಅಂದ್ರೆ ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೇಟಾ ಟು ಲಾವಣ್ಯ ಅಕೌಂಟ್. ಇನ್ಸ್ಟೆಡ್ ಆಫ್ ಟೇಕಿಂಗ್ ಬಿಲ್ಸ್ ರಿಸೀವಬಲ್ ಯು ವಿಲ್ ಬಿ ಟೇಕಿಂಗ್ ದ ಕಸ್ಟಮರ್ ಓನ್ಲಿ. ಓಕೆ, ಸಾರಿ ಆಕ್ಚುಲಿ ಇವಾಗ ನಾವು ಕ್ಲಿಯರ್ ಮಾಡಿದೀವಿ. ಯಾ, ಯು ಕ್ಯಾನ್ ಡೂ ದಟ್. PL file. One second. ಸೊ ಇವಾಗ ಎಲ್ಲ ಕ್ಲಿಯರ್ ಆಗಿದೆ. ಸೊ ಈಗ ಬಿಲ್ ಆಫ್ ಎಕ್ಸ್ಚೇಂಜ್ ನೀವೇನ್ ಮಾಡಿದೀರಾ, ಪೋಸ್ಟ್ ಮಾಡಿದೀರಾ, ಆಸ್ ವೆಲ್ ಎಸ್ ಏನ್ ಮಾಡಿದೀರಾ, ಯು ಹ್ಯಾವ್ ಪೇಡ್ ದಟ್ ಅಂತಂದ್ರೆ ಇಲ್ಲಿ ನಿಮ್ಗೆ ಏನು ಅಂತ ತೋರಿಸುತ್ತೆ, ಇಲ್ಲಿ ಆಟೋಮೆಟಿಕ್ ಆಗಿ ಕ್ಲಿಯರ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸುತ್ತೆ. ಬಟ್ ಆದ್ರೆ ಅದು ಇನ್ನು ಕ್ಲಿಯರ್ ಆಗಿಲ್ಲ, ನಾವಿನ್ನ ರಿಸೀವ್ ಮಾಡಿಲ್ಲ. ಸೊ ಫಾರ್ ದಟ್ ವಿ ಕ್ಯಾನ್ ಗೋ ವಿತ್ ದ FLB/BL 3L. ಇದೇನಾ ನಮ್ದು ಇಂಡಿಕೇಟರ್, ಆಲ್ ಐಟಮ್ಸ್. ಸೊ ಬಿಲ್ಸ್ ರಿಸೀವಬಲ್ ಅಲ್ವಾ, 7. ಕ್ಯಾನ್ ಯು ಸಿ ಹಿಯರ್ ಏನಾಗಿದೆ ಇಲ್ಲಿ ಅಂತಂದ್ರೆ ಇನ್ನು ಓಪನ್ ಐಟಮ್, ಬಟ್ ಆದ್ರೆ ಎಲ್ಲಿ ಕ್ಲಿಯರ್ ಆಗಿದೆ ಅಂದ್ರೆ ಕ್ಲಿಯರ್ ಆಗಿದೆ, ಆದ್ರೆ ಅದು ಇನ್ನು ಕ್ಲಿಯರ್ ಆಗಿಲ್ಲ. ಯಾಕಂತಂದ್ರೆ ನಮ್ಮ ಇದ್ರಲ್ಲಿ ನಾವು ಅಗ್ರಿಮೆಂಟ್ ರಿಸೀವ್ ಮಾಡಿದ್ಯಾ, ಬಟ್ ಅಗ್ರಿಮೆಂಟ್ ರಿಸೀವ್ ಮಾಡಿ ಬಿಲ್ ಆಫ್ ಎಕ್ಸ್ಚೇಂಜ್ ನಾವು ಇಟ್ಕೊಂಡಿದೀವಿ. ಬಟ್ ಆದ್ರೆ ನಿಮ್ದು FBL 5N ಅಲ್ಲಿ ಏನಾಗಿರುತ್ತೆ, ಅದು ಕ್ಲಿಯರ್ಡ್ ಅಂತ ತೋರಿಸುತ್ತೆ. ಬಟ್ ಆದ್ರೆ ನಿಮ್ದು FBL 3N ಅಲ್ಲಿ ಏನಾಗುತ್ತೆ, ಅದು ಕ್ಲಿಯರ್ ಆಗಿಲ್ಲ. ಬಿಕಾಸ್ ಇನ್ನು ಇದು ಪೆಂಡಿಂಗ್ ಅಲ್ಲಿ ಇದೆ ಅಮೌಂಟ್. ಇದು ಓಪನ್ ಐಟಮ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಶೋಯಿಂಗ್ ಆಸ್ ಅ ಓಪನ್ ಐಟಮ್ itself. Okay, when you are going to receive the amount, that time it will be going to clear. ಅರ್ಥ ಆಯ್ತಾ? Hello online ma'am. students. Okay, ಸೊ ಇವಾಗ ಸ್ಟೆಪ್ಸ್ ಅರ್ಥ ಆಯ್ತಾ? ಕನ್ಫ್ಯೂಷನ್ ಇದೆಯಾ?
ಸ್ವಲ್ಪ. Okay, fine. So let us go for the next option. Bill discounting. So ಇದೇನು ಅಂತಂದ್ರೆ ಬ್ಯಾಂಕ್ ವಿಲ್ ಬಿ ಗೋಯಿಂಗ್ ಟು ಗಿವ್ ದ ಮನಿ ಆಫ್ಟರ್ ಡಿಸ್ಕೌಂಟಿಂಗ್ ದ ಬ್ಯಾಂಕ್ ಚಾರ್ಜಸ್, ಅದನ್ನ ರೆಕಾರ್ಡ್ ಮಾಡ್ತೀವಿ. ಇವಾಗ ನೀವು ಬ್ಯಾಂಕ್ ಹೋಗಿದ್ದೀರಾ, ಅವ್ರ ಹತ್ರ ಅಗ್ರಿಮೆಂಟ್ ಕೊಟ್ಟಿದ್ದೀರಾ, ಅಮೌಂಟ್ ಇಸ್ಕೊತಾ ಇದ್ದೀರಾ, ಆದ್ರೆ ಅವ್ರು ಫುಲ್ ಅಮೌಂಟ್ ಕೊಡಲ್ಲ. ಏನ್ ಮಾಡ್ತಾರೆ, ಬ್ಯಾಂಕ್ ಚಾರ್ಜಸ್ ನ ಡಿಡಕ್ಟ್ ಮಾಡ್ಬಿಟ್ಟು ನಿಮ್ಗೆ ಏನ್ ಕೊಡ್ತಾರೆ, ಅಮೌಂಟ್ ಕೊಡ್ತಾರೆ. ಸೊ ದಟ್ ಇಸ್ ಅ ಬಿಲ್ ಡಿಸ್ಕೌಂಟ್ ನ ನಾವೀಗ ಏನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ. ಬರ್ಕೊಂಡ್ರಾ? Okay, what is the T code for that? /N F-33. Okay, so let me take the document number as 128. Okay, fine. So ivaga usage is already there. Business area haki AU01. Bank account ಎಷ್ಟು ಬರುತ್ತೆ? Not this separate, I already this one. No, Yeah. ಆಯ್ತಾ? not this separate. ಇಲ್ಲಿ ನೀವು ಬ್ಯಾಂಕ್ ಹೋಗಿದ್ದೀರಾ, ಐ ಮೀನ್ ರಿಪೀಟಿಂಗ್ ಒನ್ಸ್ ಅಗೇನ್, ಬ್ಯಾಂಕ್ ಆಫ್ಟರ್ ಯು ಆರ್ ಗೋಯಿಂಗ್ ಟು ಬ್ಯಾಂಕ್. ಸೊ ಅಲ್ಲಿ ಏನ್ ಮಾಡ್ತಾ ಇದಾರೆ, ನಿಮ್ಗೆ ಅಮೌಂಟ್ ನ ಏನ್ ಮಾಡಿದ್ದಾರೆ, ಡಿಡಕ್ಟ್ ಮಾಡ್ಬಿಟ್ಟು ನಿಮ್ಗೆ ಅಮೌಂಟ್ ನ ಕೊಡ್ತಾ ಇದ್ದಾರೆ. ಓಕೆ, ಅದನ್ನ ನೀವೇನ್ ಮಾಡ್ತಾ ಇದ್ದೀರಾ, ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀರಾ. ಬಿಲ್ ಡಿಸ್ಕೌಂಟಿಂಗ್ ಆಗಿರೋದನ್ನ ನಿಮ್ಗೆ ಕೊಡ್ತಾ ಇದ್ದಾರೆ, ಡಿಸ್ಕೌಂಟ್ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ತನಕ ಆಯ್ತಾ? ಓಕೆ, ಸೊ ನೆಕ್ಸ್ಟ್ ಅಮೌಂಟ್. ಇವಾಗ ನೀವು ಬ್ಯಾಂಕ್ ಹೋದ್ರಿ, ಈಗ ಜಸ್ಟ್ ಎಕ್ಸಾಂಪಲ್ 2000 ನಿಮ್ಗೆ ರಿಡ್ಯೂಸ್ ಮಾಡ್ಬಿಟ್ಟು 50,000 ಕೊಡ್ತಾ ಇದ್ದಾರೆ. ಸೊ ವಾಟ್ ವಿಲ್ ಬಿ ದ ಅಮೌಂಟ್ ವಿಲ್ ಬಿ ರಿಸೀವಿಂಗ್? 2000 ಬ್ಯಾಂಕ್ ಚಾರ್ಜಸ್ ರಿಡ್ಯೂಸ್ ಆಗಿದೆ. ಎಸ್, ಸೊ ವಿಲ್ ಬಿ ರೆಕಾರ್ಡಿಂಗ್ ದಟ್ ಇಯರ್. ಅರ್ಥ ಆಗ್ತಿದ್ಯಾ ಆನ್ಲೈನ್? Yes, ma'am. Yes. So amount will be 48,000. Okay. So you can write the text here. So bill discount against document number. ಎಷ್ಟಿತ್ತು ನಮ್ದು ಡಾಕ್ಯುಮೆಂಟ್ ನಂಬರ್? 391 ಅಲ್ವಾ? 391. ಓಕೆ, ಇಲ್ಲಿ ತನಕ ಆಯ್ತಾ? ಓಕೆ, ಪೋಸ್ಟಲ್ಗೆ ಏನ್ ಬರುತ್ತೆ ಇಲ್ಲಿ? ಬ್ಯಾಂಕ್ ಚಾರ್ಜಸ್ ಇಲ್ಲೇನ್ ಬರುತ್ತೆ? ಅಕೌಂಟ್ ಚಾರ್ಜಸ್. ವಾಟ್ ಇಸ್ ದ ಜನರಲ್ ಎಂಟ್ರಿ ಫಾರ್ ಚಾರ್ಜಿಂಗ್ ಆಗ್ತಾ ಇದೆ ಅಂತಂದ್ರೆ? ಬ್ಯಾಂಕ್ ಚಾರ್ಜಸ್ ಅಕೌಂಟ್ ಡೇಟಾ ಟು ಬ್ಯಾಂಕ್ ಅಕೌಂಟ್. ಸೊ ಚಾರ್ಜಸ್ ನ ತಗೋತೀರಾ, ಆಲ್ರೆಡಿ ಕ್ರಿಯೇಟ್ ಮಾಡಿದಿರಾ, ನೆನಪಿದೆ ಅನ್ಸುತ್ತೆ. ಆನ್ಲೈನ್ ಆಗಿ ನೆನಪಿದ್ಯಾ? 206. Next you will be going to enter. Okay, ಇಲ್ಲಿ ಅಮೌಂಟ್. So you can see that bank charges. Can you see that? ಬ್ಯಾಂಕ್ ಚಾರ್ಜಸ್ ನ ನೀವು ಇಲ್ಲಿ ರೆಕಾರ್ಡ್ ಮಾಡ್ತಾ ಇದೀರಾ. ಬ್ಯಾಂಕ್ ಅವ್ರು ನಿಮ್ಮ ಹತ್ರ ಎಷ್ಟು ಚಾರ್ಜ್ ಮಾಡಿದ್ರು? 2000. ಎಸ್, ಅದನ್ನ ಇಲ್ಲಿ ರೆಕಾರ್ಡ್ ಮಾಡ್ತೀರಾ. ಯು ಆರ್ ನಾಟ್ ಗೋಯಿಂಗ್ ಟು ಟೇಕ್ 48,000 48,000 ಇಲ್ಲಿ ಎಷ್ಟು ರೆಡ್ಯೂಸ್ ಮಾಡಿದಾರೋ ಅದನ್ನ ಇಲ್ಲಿ ನೀವು ಟಾಪ್ ಅಲ್ಲಿ ನೋಡ್ಬೋದು. ಬ್ಯಾಂಕ್ ಚಾರ್ಜಸ್ ಎಷ್ಟಾಗಿದೆಯೋ ಅದನ್ನ ನೀವೇನ್ ಮಾಡ್ತೀರಾ, ಇಲ್ಲಿ ರೆಕಾರ್ಡ್ ಮಾಡ್ತೀರಾ. ಓಕೆ, ಎಷ್ಟು ನಿಮ್ಗೆ ಅವ್ರು ಚಾರ್ಜಸ್ ಮಾಡಿದ್ರು? 2000. ಆ ಚಾರ್ಜಸ್ ಅಮೌಂಟ್ ನ ನೀವು ಇಲ್ಲಿ ಹಾಕ್ತೀರಾ. ಆಸ್ ವೆಲ್ ಆಸ್ ಯೂಶುವಲ್ ಬಿಸ್ನೆಸ್ ಏರಿಯಾ AU01.
Text bank charges against document. 391. Against. ಓಕೆ, ಅರ್ಥ ಆಯ್ತಾ ಇದು? ಅರ್ಥ ಆಯ್ತಾ ಇಲ್ಲಿ ತನಕ? ಎಸ್ Okay, ಮ್ಯಾಮ್. ಇಲ್ಲಿ ನಿಮ್ಗೆ ಟಾಪ್ ಅಲ್ಲಿ ಕಾಣಿಸ್ತಾ ಇದೆಯಾ ಸೆಲೆಕ್ಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಅಂತ ಕಾಣಿಸ್ತಾ? ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ದಟ್. ಸೆಲೆಕ್ಟ್ ದ ಬಿಲ್ ಆಫ್ ಎಕ್ಸ್ಚೇಂಜ್ ಕ್ಲಿಕ್ ಮಾಡಿದ್ರಾ? ಸೊ ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ನಂಬರ್ ಏನಿತ್ತು? 391 ಅಲ್ಲ, ನಿಮ್ದು ಏನಿದೆಯೋ ಅದ್ರದ್ದು ತಗೊಳ್ಳಿ ಆಯ್ತಾ. 391 ಅದೇ ನಾವು ಸೇಲ್ಸ್ ಇದ್ ಮಾಡಿದ್ವಲ್ಲಪ್ಪ. ಹೌದು. Okay. So physical year you are going to take 2025. Okay. Next you are going to post. I think ಮತ್ತೆ ಇದಾಯ್ತಾ? We'll do one thing. Wait a second. We have to check the document number. ಅದೆಷ್ಟಿದೆ ಅಂತ ನೋಡಿಲ್ಲ ನಾನು. Once again, guys, question namana FBL $4,007 slash FBL $4,007. Okay, sir. ನೆನಪಲ್ಲಿ ಇಟ್ಕೊಳ್ಳಿ 4,007. Okay. Bill charges though. Bank charges. Bills discount ಆಗ್ತಿರೋದು. But if you are we have passed many documents like we have created engine, we have defined that, we have license fees involved and POE we have done that for patient care. This document number is so this is 36 So bills receivable though. Yes. Are you sure? Bills receivable though. ಅದು ಎರಡರದ್ದು ಒಂದೇನೆ ಬರುತ್ತಲ್ಲ ಟಿಕೋಡ್ಸ್. ನಮ್ದು ಸೇಮ್ ಇದೆ. ಅದೇ ನಂದು ಎರಡು ಸೇಮ್ ಇದೆ, ಸೊ ಅದಕ್ಕೋಸ್ಕರ ಅನ್ಸುತ್ತೆ. ಓಕೆ ಫೈನ್. Okay, we have to go with the starting.
ಸ್ಲಾಶ್ ಎನ್ ಎಫ್ ಹೈಫನ್ 32. ಹಂಗೇನಾದ್ರು ತಪ್ಪಾಗ್ಬಿಟ್ರೆ ಒಂದ್ ಸ್ವಲ್ಪ ಬರ್ಲಿಲ್ಲ ಅಂದ್ರೆ ಲೆಟ್ ಆಗುತ್ತೆ. ಓಕೆ ಸೊ ಅರ್ಥ ಆಗ್ತಾ ಇದ್ಯಾ? $48,000 ಅಷ್ಟೇ ಅಲ್ವಾ? ಅಂದ್ರೆ ಮಿಸ್ ಮಾಡಿದೀರಾ? ಏನೋ ಮಿಸ್ ಮಾಡಿದೀವಿ ಕಣ. No, you did not select the of exchange going to you did enter. ಹೌದಾ? Yeah. That is what I was telling and when it will start. ಮತ್ತೆ ಮಾಡಿ. Amount 48,000. Bank service the value mentioned amount 50,000 bank service 2,000 Yes. ಬಟ್ ನಾವ್ ಮತ್ತೆ ಇನ್ನೊಂದ್ಸತ ಮಾಡ್ತೀವಲ್ಲಪ್ಪ, ಅದಕ್ಕೆ ಇದೇನು ಮಾಡಲ್ಲ. ಒಂದ್ ನಿಮಿಷ. ಡಾಕ್ಯುಮೆಂಟ್ ನಂಬರ್ ಮ್ಯಾಮ್ 4007. 4007. ನಾನು ಅದನ್ನೇ ಮಿಸ್ ಮಾಡ್ತೀನಿ. ಓಕೆ. Give me a second, guys. Okay. Fine. 2,000. Oh my God. ನಿಮ್ದು ಡಾಕ್ಯುಮೆಂಟ್ ನಂಬರ್ ಮಾತ್ರ ಇದ್ ಮಾಡು, ಬಿಕಾಸ್ ಸೇಮ್ ಬಿಲ್ ರಿಸೀವಬಲ್ ಪೋಸ್ಟಿಂಗ್ ನಂಬರ್ ಇರುತ್ತಲ್ಲ, ಸೊ ಓಕೆ. ಅರ್ಥ ಆಯ್ತಾ ಅಲ್ಲಿ ತನಕ? ಹಲೋ ಆನ್ಲೈನ್? Yes ma'am. So after receiving, what will be the journal entry? Bank charges ಆದ್ಮೇಲೆ ಬ್ಯಾಂಕ್ ಚಾರ್ಜಸ್ ನಾನು
ಚಾರ್ಜಸ್ ಆಗಿದೆ ಡಿಸ್ಕೌಂಟ್ ಬಿಲ್ಸ್ ಆನ್ ಡಿಸ್ಕೌಂಟ್ ಆಗಿದೆ ಅಂತಂದ್ರೆ ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ? There is no discount. Discount. So there is no discount. So you can go with the more and display. So you can see the three transaction: SBI bank account, debit to bank charges because it's expenses, bank charges as well as yes. ಆಮೇಲೆ ಡಿಸ್ಕೌಂಟ್ ಬಿಲ್ಸ್ ಡಿಸ್ಕೌಂಟ್ ಬಂದ್ಬಿಟ್ಟು yes bank account data to Account data. to bank charges account data to sorry bank account data, bank charges account data and to ಬಂದ್ಬಿಟ್ಟು bills discount account credited. This discount. Receivable discounting ಅಷ್ಟೇ this discount account. Receivables account. There is discount. Receivables account. There is not. That's it. ಅಷ್ಟೇ. ಓಕೆ ಇವಾಗ ರಿಪೋರ್ಟ್ ನೋಡೋಣ. ಸ್ಲಾಶ್ ಎನ್ FBL 3N ಸೊ ಇಲ್ಲಿ ಇನ್ನ ಓಪನ್ ಐಟಮ್ ಆಗೇ ಇರುತ್ತೆ. ಸೊ ಏನಂದ್ರೆ ಒನ್ಸ್ ಇಫ್ ಯು ಆರ್ ರಿಸೀವಿಂಗ್ ಫ್ರಮ್ ದ ಕಸ್ಟಮರ್ಸ್ ಆಟೋಮೆಟಿಕಲಿ ಏನಾಗುತ್ತೆ ಇದು ಕ್ಲಿಯರ್. ಓಕೆ ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಚೆಕ್ ಆಫ್ಟರ್ವರ್ಡ್ಸ್. ಓಕೆ ಇದನ್ನ ಯೂಸ್ ಮಾಡ್ಕೊಂಡು ಚೆಕ್ ಮಾಡಿ ಡಿಸ್ಕೌಂಟಿಂಗ್ FBL 3N. Okay. So next you can take down 10 clear bills receivable account and bills discounting account F5.20. To share. ಒಂದ್ ಸ್ವಲ್ಪ ನೀವು ನಿದ್ದೆ ಮಾಡ್ಕೊಳ್ಳಿ. ಈ ತರ ಆದ್ರೆ ರಿಸ್ಕ್ ತಗೊಂಡೆಲ್ಲ ಬರಕ್ ಹೋಗ್ಬೇಡ ಕಣಪ್ಪ, ಸುಮ್ನೆ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. Yesterday we roamed the lot. That classes and New Year's Eve and all. Give me a second, guys. Till then, you guys can practice, okay? Shubhinana left out.
Okay, can we continue? Can you see my screen? ಅರ್ಥ ಆಯ್ತೇನ್ರೋ? Slash and FBL 3. Avenue Baker. ಏನಪ್ಪ? ನಾನು ರಿಪೋರ್ಟ್ ನೋಡ್ತಾ ಇದ್ದೀನಿ. ಅದು ಬಿಲ್ಸ್ ರಿಸೀವಬಲ್, ಬಿಲ್ಸ್ ಡಿಸ್ಕೌಂಟ್ ಎರಡು ಮಾಡಿದ್ವಲ್ಲ, ಅದು ರಿಪೋರ್ಟ್ ಇದು ಮಾಡ್ತಾ ಇದ್ದೀನಿ. ನೋ ನೋ ನೋ, search discount plus discounts 113 ಅಲ್ವಾ? Execute. Okay, so bills receivable ಇದೆ as well as bills discounts ಇದೆ. Can you see FPL 3 ಅನ್ನಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ನಿಮ್ಗೆ, ಅದು ಅರ್ಥ ಆಯ್ತಾ? ಅಂದ್ರೆ GL ಅಕೌಂಟ್ ಅಲ್ಲಿ ನಿಮ್ಗೆ ಎಲ್ಲಿಂದ ಯಾವ್ದು ಬೇಕು. ಸೊ ನಮ್ಗೆ ಬಿಲ್ಸ್ ರಿಸೀವಬಲ್ಸ್ ಆಸ್ ವೆಲ್ as ಗೊತ್ತಾಗುತ್ತೆ. ಇದೊಂದು ಮಾತ್ರ, ಬಿಕಾಸ್ ಆಲ್ರೆಡಿ ನಿಮ್ಗೆ ಮಾಮೂಲಿ FBL 5 ಅನ್ನೆಲ್ಲ ಏನು ಅಂತಂದ್ರೆ ಓಲ್ಡ್ ರಿಪೋರ್ಟ್ ತೋರಿಸುತ್ತೆ. ಅಲ್ಲಿ ನಿಮ್ಗೆ ಏನು ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಕ್ಲಿಯರ್ ಅಂತಾನೆ ತೋರಿಸುತ್ತೆ. ಓಕೆ, ಅಲ್ಲಿ ನಿಮ್ ಪರ್ಟಿಕ್ಯುಲರ್ ಕ್ಲಿಯರ್ ಅಂತಾನೆ ತೋರಿಸುತ್ತೆ. ಬಟ್ ಇಲ್ಲಿ ಏನಂದ್ರೆ FBL 3 ಅನ್ನೆಲ್ಲ ನಿಮ್ಗೆ ನಮ್ಗೆ ಬೇಕಾಗಿರೋದು ಇವಾಗ ನಾವು ಆಲ್ರೆಡಿ ಬಿಲ್ಸ್ ರಿಸೀವಬಲ್ಸ್ ಮಾಡಿದೀವಿ ಆಸ್ ವೆಲ್ as ಬಿಲ್ಸ್ ಡಿಸ್ಕೌಂಟ್ಸ್ ಕೂಡ ಮಾಡಿದೀವಿ. ಬಿಲ್ಸ್ ರಿಸೀವಬಲ್ಸ್ ಯಾವ್ದು ಅಂತ ನೆನಪಿದ್ಯಾ? ಬಿಲ್ಸ್ ರಿಸೀವಬಲ್ ಯಾವ್ದು ಅಂತ ನೆನಪಿದ್ಯಾ? ಯಾವ್ದು? F-36. F-36 ಮಾಡಿದ್ವಲ್ಲ, ಒಂದು ನಿಮಿಷ. ಫಸ್ಟ್ ಜನರಲ್ ಲೆಜರ್ ಎಲ್ಲ ಕ್ರಿಯೇಟ್ ಮಾಡಿದ್ವಾ, ನೆಕ್ಸ್ಟ್ ಅಸೈನ್ ಮಾಡಿದ್ವಿ, ಸಂಡೇ ಡೇಟಾಸ್ ಮತ್ತೆ ಕ್ರೆಡಿಟರ್ಸ್, ಮತ್ತೆ ಬ್ಯಾಂಕ್ ಸಬ್ ಅಕೌಂಟ್ ಗೆ ಇದು ಮಾಡಿದ್ವಿ, ಡಿಫೈನ್ ಮಾಡಿದ್ವಿ. ನೆಕ್ಸ್ಟ್ ಸೇಲ್ಸ್ ಇನ್ವಾಯ್ಸ್ ರೇಸ್ ಮಾಡಿದ್ವಿ ಅಲ್ವಾ? ಸೊ ನೆಕ್ಸ್ಟ್ BOE ಪೋರ್ಟ್ಫೋಲಿಯೋನ ನೀವು ಇದು ಮಾಡಿದೀರಾ. ಸೊ ನೆಕ್ಸ್ಟ್ ಬಿಲ್ ಆಫ್ ಎಕ್ಸ್ಚೇಂಜ್ ಪೋಸ್ಟಿಂಗ್ ಇಲ್ಲೇ ರೆಕಾರ್ಡ್ ಮಾಡಿರೋದು.
ಬಿಲ್ ಆಫ್ ಎಕ್ಸ್ಚೇಂಜ್ ರೆಕಾರ್ಡ್ ಅಂತಂದ್ರೆ ಬಿಲ್ಸ್ ರಿಸೀವಬಲ್ ನ ರೆಕಾರ್ಡ್ ಮಾಡೋದು, ಪೋಸ್ಟ್ ಮಾಡೋದು. ನನ್ಗೆ ಒಂದೇ ಸಲ ಕನ್ಫ್ಯೂಷನ್ ಮಾಡ್ತೀರಾ ಲಾವಣ್ಯ. But ನಾವಿಲ್ಲಿ bills of exchange ಅಲ್ಲಿ ರಿಸೀವಬಲ್ಸ್ ಮಾಡಿದ್ವಲ್ಲಪ್ಪ ನಾನು ಹೇಳಿದ್ನಲ್ಲ, ಕಸ್ಟಮರ್ ವಿಲ್ ಬಿ ಗೆಟ್ ಟ್ರಾನ್ಸ್ಫರ್. GL account ಅಲ್ಲಿ ನಾವು ಕಸ್ಟಮರ್ ಲಿಸ್ಟ್ ಹಾಕ್ತೀವಿ. ಹ್ಮ್ ಆಮೇಲೆ ಇದರಲ್ಲಿ DOE against DOE ಇಲ್ಲಿ ನಾವು DOE against document number ತಗೊಂಡಿದ್ದೀವಿ. ಅದೇ 4007 ಬದಲು ಬೇರೆ ತಗೊಂಡಿದೀವಿ ಅಷ್ಟೇ, ಆದ್ರೆ 4007 ಓಕೆ. ಲೈಕ್ ನಂದು ಓಲ್ಡ್ ಕಂಪನಿಲಿ ಅದ್ ತಗೊಂಡಿದೆ, ಸೊ ಅದಕ್ಕೆ ಅದನ್ನೇ ತಗೊಂಡು. ಓಕೆ, ಸೊ 4007. ಸೊ ನಿಮ್ದು ಡಾಕ್ಯುಮೆಂಟ್ ನಂಬರು. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ಪೋಸ್ಟಿಂಗ್ ಏನಿದೆಯೋ ಅದೇ ನಿಮ್ದು ಬಿಲ್ಸ್ ರಿಸೀವಬಲ್. ಓಕೆ, ಇವಾಗ ಡಿಸ್ಕೌಂಟ್ ಯಾವ್ದು ಅಂತಂದ್ರೆ ನಿಮ್ದು ಬಿಲ್ಸ್ ಡಿಸ್ಕೌಂಟ್ ಮಾಡಿದ್ರಲ್ಲ ನೀವು, ಅದು ಬಂದ್ಬಿಟ್ಟು ನಿಮ್ದು ಬಿಲ್ಸ್ ಡಿಸ್ಕೌಂಟ್. ಸೊ ಅದ್ರದ್ದು ನಿಮ್ಗೆ ಬೇಕು ಅಂತಂದ್ರೆ 2 ನಂಬರ್ ತನಕ ತಗೊಳ್ಳಿ, ಆದ್ಮೇಲೆ ಯು ಕ್ಯಾನ್ ಎಕ್ಸಿಕ್ಯೂಟ್ ದಟ್. ಸೊ ವಿಲ್ ಬಿ ಗೆಟಿಂಗ್ ಬಿಲ್ಸ್ ರಿಸೀವಬಲ್ ಎಷ್ಟಿದೆ, 50,000 ಇದೆ. ಬಿಲ್ಸ್ ಡಿಸ್ಕೌಂಟ್ ಯು ಕ್ಯಾನ್ ಸಿ ದಟ್ 50,000 ಇದೆ. ಮೈನಸ್ ಫಿಗರ್ ತೋರಿಸ್ತಾ ಇದೆ, ಕ್ಯಾನ್ ಯು ಸಿ? ಸೊ ಬಿಲ್ಸ್ ರಿಸೀವಬಲ್ ಎಲ್ಲ ಪ್ಲಸ್ ಫಿಗರ್ ತೋರಿಸ್ತಾ ಇದೆ. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ಅಗೇನ್ಸ್ಟ್ ದ ಡಾಕ್ಯುಮೆಂಟ್ ನಂಬರ್, ಇಲ್ಲಿ ನೀವೇನು ಅಂತಂದ್ರೆ, ಸೊ ಐ ಆಮ್ ಟ್ರಾನ್ಸ್ಫರಿಂಗ್ ಫಾರ್ ಕಸ್ಟಮರ್ಸ್ ಇಂದ ರಿಸೀವ್ ಮಾಡಿದೀವಿ. ಸೊ ಡಿಸ್ಕೌಂಟ್ ಕಸ್ಟಮರ್ಸ್ ಗೆ ನಾವು ಕಸ್ಟಮರ್ ಇಂದ ರಿಸೀವ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಓಕೆ, ಸೊ ಇವಾಗ ನಾವ್ ಏನ್ ಮಾಡ್ತಾ ಇದೀವಿ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಕ್ಲಿಯರ್ ಎವ್ರಿಥಿಂಗ್. ಸೊ ಇವಾಗ ಏನ್ ಮಾಡ್ತಾ ಇದೀವಿ, ನಾವು ಕಸ್ಟಮರ್ ಹತ್ರ ಇಂದ ನಾವು ಅಮೌಂಟ್ ನ ರಿಸೀವ್ ಮಾಡ್ತಾ ಇದೀವಿ. ಐ ಥಿಂಕ್ ನೀವು ಬರ್ಕೊಂಡಿದೀರಾ ಅಂತ ಅನ್ಸುತ್ತೆ. ಕ್ಲಿಯರ್ ದ ಬಿಲ್ಸ್ ಅಕೌಂಟ್ಸ್ ಅಂಡ್ ಬಿಲ್ಸ್ ಡಿಸ್ಕೌಂಟ್ಸ್ ಅಕೌಂಟ್ ಎರಡನ್ನು ನಾವ್ ಇವಾಗ ಕ್ಲಿಯರ್ ಮಾಡ್ತಾ ಇದೀವಿ. ನೀವೇನ್ ಮಾಡ್ತಾ ಇದೀರಾ, ಹೋಗಿ ಬ್ಯಾಂಕ್ಗೂ ಪೇ ಮಾಡ್ತಾ ಇದೀರಾ. ಕಸ್ಟಮರ್ ಏನ್ ಮಾಡ್ತಾ ಇದಾರೆ, ನಿಮ್ಗೂ ಪೇ ಮಾಡ್ತಾ ಇದ್ದಾರೆ, ನಿಮ್ ಇನ್ವಾಯ್ಸ್ಗೂ ಪೇ ಮಾಡ್ತಾ ಇದಾರೆ. ಅಂದ್ರೆ ಸೇಲ್ಸ್ ಇನ್ವಾಯ್ಸ್ ಇದೆಯಲ್ಲ ಅದಕ್ಕೂ ಪೇ ಮಾಡ್ತಾ ಇದಾರೆ. ಆಸ್ ವೆಲ್ ಅಸ್ ನಿಮ್ದು ಏನಿದೆಯೋ ಅದನ್ನ ಬ್ಯಾಂಕ್ಗೂ ಕೂಡ ಎರಡನ್ನು ಸಬ್ಮಿಟ್ ಮಾಡ್ತಾ ಇದ್ದೀರಾ, ಎರಡು ಕ್ಲಿಯರ್ ಮಾಡ್ತಾ ಇದ್ದೀರಾ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಗೋ ವಿತ್ ದ /NF-20 enter. So you can take the date. So let me take this only. ಯಾವ ಡೇಟ್ ಬೇಕಾದ್ ತಗೊಳ್ಳಿ, ಯಾವಾಗ ಕ್ಲಿಯರ್ ಮಾಡ್ತಾರೋ ಆ ಡೇಟ್ ತಗೊಳ್ಳಿ. ಓಕೆ, ಸೊ 5. ಓಕೆ, ಇಲ್ಲಿ ಜನರಲ್ ಲೆಡ್ಜರ್ ಅಕೌಂಟ್. ಸೊ ಓಕೆ, ಓಕೆ, ಇಲ್ಲಿ ಜನರಲ್ ಲೆಡ್ಜರ್ ಅಕೌಂಟ್ ಬಂದ್ಬಿಟ್ಟು ನೀವು ವಿಲ್ ಬಿ ಟೇಕಿಂಗ್ ಆಸ್ ಎ ಬಿಲ್ಸ್ ರಿಸೀವಬಲ್ಸ್. ಬಿಲ್ಸ್ ರಿಸೀವಬಲ್ಸ್ ಎಷ್ಟಿದೆ, 7. ಎಸ್, ಜನರಲ್ ಲೆಡ್ಜರ್ ಬಂದ್ಬಿಟ್ಟು ಬಿಲ್ಸ್ ರಿಸೀವಬಲ್. ಓಕೆ, ಯೂಸೇಜ್ ದೇರ್ ವಿಲ್ ಬಿ ಟೇಕಿಂಗ್ ಆಸ್ ಎ ಡಿಸ್ಕೌಂಟಿಂಗ್ ಕೊಟ್ಟಿದ್ವಲ್ಲ ಬಿಲ್ಸ್ ಡಿಸ್ಕೌಂಟ್. ಸೊ ಈಗ ನೀವ್ ಎರಡನ್ನು ತಗೋತಾ ಇದ್ದೀರಾ, ಒಂದು ಬಂದ್ಬಿಟ್ಟು ಬಿಲ್ಸ್ ರಿಸೀವಬಲ್ ಮತ್ತೆ ಡಿಸ್ಕೌಂಟ್. ಓಕೆ, ಮತ್ತೆ ಡ್ಯೂ ಡೇಟ್ ನ ಕೊಡ್ತೀರಾ. 31/8/2020. ಓಕೆ, ಸೊ ನೆಕ್ಸ್ಟ್ ವಿಲ್ ಬಿ ಕ್ಲಿಕ್ಕಿಂಗ್ ಆನ್ ದ ಎಂಟರ್. ಆಯ್ತಾ? ಸೊ ನೆಕ್ಸ್ಟ್ ಕಮಾಂಡ್ ಡಾಕ್ಯುಮೆಂಟ್ ನಂಬರ್. ಓಕೆ, ಸೊ ಇಲ್ಲಿ ನೀವು ಇಫ್ ಯು ವಾಂಟ್ ಟು ಕ್ಲಿಕ್ ಆನ್ ದಟ್ ಮೀನ್ಸ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವೇನ್ ಮಾಡ್ಬೇಕು, ಸೆಟ್ ಐಟಮ್ಸ್ ಟು ಆಕ್ಟಿವೇಟ್. ಸೊ ನಾವ್ ನಿಮ್ಗೆ ಏನಾಗಿದೆ, ಎಲ್ಲ ಓಪನ್ ಐಟಮ್ ಇದೆ. ಸೊ ಯು ಆರ್ ಗೋಯಿಂಗ್ ಟು ಸೆಟ್ ದಟ್, ಯು ಆರ್ ಗೋಯಿಂಗ್ ಟು ಕ್ಲಿಯರ್. ಫಾರ್ ದಟ್ ಯು ಹ್ಯಾವ್ ಟು ಯೂಸ್ ದಿಸ್ ಪ್ಲಸ್ ಐಕಾನ್, ಸೆಟ್ ಐಟಮ್ ಟು ಆಕ್ಟಿವೇಟ್. ಅರ್ಥ ಆಯ್ತಾ? ಇದಾದ್ಮೇಲೆ ಯು ವಿಲ್ ಬಿ ಜಸ್ಟ್ ಕ್ಲಿಕ್ಕಿಂಗ್ ಆನ್ ದ ಪೋಸ್ಟ್ ಆಪ್ಷನ್. ಪೋಸ್ಟ್ ಆಯ್ತಾ? ಸೊ now you can go with the more option, documents, display. So okay, what will be journal entry? Journal entry ಹೇಳಿ ಈಗ. ಅಲ್ಲ ಕಣಪ್ಪ, ಇಲ್ಲಿ ಇದ್ರದ್ದು ಬಿಲ್ಸ್ ರಿಸೀವಬಲ್ ಡಿಸ್ಕೌಂಟ್.
ಸೊ ಇದು ಬಂದ್ಬಿಟ್ಟು ಡಬ್ಲ್ಯೂ ಬಂದ್ಬಿಟ್ಟು ಸ್ಪೆಷಲ್ ಎಂಟ್ರಿ ಅಂತಂದ್ರೆ ಏನ್ ಇಂಡಿಕೇಟ್ ಮಾಡುತ್ತೆ ಇದು? ಲಾವಣ್ಯ ಅಂತಂದ್ರೆ ಏನ್ ಯಾರಾಗ್ತಾರೆ? ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೆಟಾ ಟು ಬಿಲ್ಸ್ ಡಿಸ್ಕೌಂಟ್ ಅಕೌಂಟ್ ಕ್ರೆಡಿಟ್. ಓಕೆ, ಬಿಲ್ಸ್ ರಿಸೀವಬಲ್ ಅಕೌಂಟ್ ಡೆಟಾ ಟು ಬಿಲ್ಸ್. ಆಕ್ಚುಲಿ ಕ್ರೆಡಿಟೆಡ್ ಅಲ್ವಾ ಇದು? ಏನಪ್ಪ 19 ಅಲ್ವಾ? ಕ್ರೆಡಿಟ್ ಅಲ್ಲ, ಸ್ಪೆಷಲ್ ಜಿಎಲ್ ಅಕೌಂಟ್ ಕ್ರೆಡಿಟ್. ಸೊ ಬಿಲ್ಸ್ ಡಿಸ್ಕೌಂಟ್ ಅಕೌಂಟ್ ಡೆಟಾ ಟು ಬಿಲ್ಸ್ ರಿಸೀವಬಲ್ ಕ್ರೆಡಿಟ್. ನಾವು ಬಿಲ್ಸ್ ರಿಸೀವಬಲ್ ತಗೊಳಕ್ ಆಗಲ್ವಲ್ಲಪ್ಪ, ಸಬ್ ಅಕೌಂಟ್ ಗಳನ್ನ ತಗೋಬೇಕಲ್ಲ. ಬಿಲ್ಸ್ ಡಿಸ್ಕೌಂಟ್ ಅಕೌಂಟ್ ವಿಲ್ ಬಿ ಡೆಬಿಟ್ ಟು ಬಂದ್ಬಿಟ್ಟು ಕಸ್ಟಮರ್ಸ್ ಅಕೌಂಟ್ ಆರ್ ಬಿಲ್ಸ್ ರಿಸೀವಬಲ್ ಅಕೌಂಟ್ ವಿಲ್ ಬಿ ಕ್ರೆಡಿಟ್. ಹಂಗಾದ್ರೂ ತಗೊಳ್ಳಿ, ಇಲ್ಲ ಬಿಲ್ಸ್ ಡಿಸ್ಕೌಂಟ್ ಅಕೌಂಟ್ ಡೆಬಿಟ್ ಟು ಬಿಲ್ಸ್ ರಿಸೀವಬಲ್ ವಿಲ್ ಬಿ ಕ್ರೆಡಿಟ್ ಅಂತಂದ್ರೆ ಕಸ್ಟಮರ್ ಅಕೌಂಟ್. ಓಕೆ, ಸಬ್ ಅಕೌಂಟ್ ವಿಲ್ ಬಿ ಗೋಯಿಂಗ್ ಟು ಟೇಕ್. ಡಿಸ್ಕೌಂಟ್ ಅಂದ್ರೆ ಅದು ಲಯಬಿಲಿಟಿ. ಸೊ ಲಯಬಿಲಿಟಿ ಜಾಸ್ತಿ ಆಗ್ತಾ ಇದೆ, ಅದು ಕ್ರೆಡಿಟ್ ಆಗಲ್ಲ. ಏನಪ್ಪ ಮತ್ತೆ ಪೇ ಮಾಡ್ತೀವಲ್ಲ ನಾವು, ಮತ್ತೆ ಪೇ ಮಾಡ್ತೀವಲ್ಲ. ಅರ್ಥమైందా? ಓಕೆ, ನಾವಿವಾಗ ನೆಕ್ಸ್ಟ್ ರಿಪೋರ್ಟ್ ಹೋಗೋಣ. /n FBL 3N 2 ತಗೊಳ್ಳೋಣ. ಯಾವ್ದು ಬೇಕು ನಮ್ಗೆ? ಡಿಸ್ಕೌಂಟ್ ರಿಸೀವಬಲ್ ಆಗಿದೆ, ಡಿಸ್ಕೌಂಟ್ ಡಿಸ್ಕೌಂಟ್ ತಗೊಳ್ಳೋಣ. ಎಕ್ಸಿಕ್ಯೂಟ್. ಕ್ಯಾನ್ ಯು ಸಿ? ಎಲ್ಲ ಏನಾಗಿದೆ? ಕ್ಲಿಯರ್ ಆಗಿದೆ. ಅರ್ಥ ಆಯ್ತಾ ಆನ್ಲೈನ್ ಸ್ಟೂಡೆಂಟ್ಸ್? Yes, ma'am. ಇವಾಗ ಗೊತ್ತಾಯ್ತಾ? ಪ್ರಾಕ್ಟೀಸ್. Yes, you guys have to practice. Okay, so if you want you can take this FBL 3N. ನಿಮ್ದು ಆಯ್ತಪ್ಪ ತಗೊಂಡು? Yes, ma'am. ಓಕೆ, ಸೊ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಇಲ್ಲಿ ತನಕ ಏನಾದ್ರು ಡೌಟ್ಸ್ ಇದೆಯಾ? Are you clear about the topic? Okay, fine. Okay guys, thank you. See you all tomorrow. Take care and enjoy your day. Thank you, ma'am. ಶ್ರುತಿ ಅವ್ರು ಏನಾದ್ರು ಹೇಳಿದ್ರ? Okay, thank you. Bye guys. Shruti, take care of your health, okay?